ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನುಷ್ಯ ಜನ್ಮವನ್ನ ಪಡೆದುಕೊಂಡ ನೀವು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಸ್ವೇಚ್ಛೆ ಮತ್ತು ಸ್ವತಂತ್ರದ ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಮೌಢ್ಯ ಮತ್ತು ವಿಜ್ಞಾನ, ಇದರ ಅರ್ಥವನ್ನು ತಿಳ್ಕೊಂಡಾಗ ಜೀವನ ಬಹಳ ಸುಗಮ ಅಂತಾನೆ ಹೇಳಬಹುದು. ಮಹಿಳೆಯರ ವಿಚಾರಕ್ಕೆ ಬರೋದಾದ್ರೆ ಋತುಮತಿ ಅನ್ನುವಂತಹ ಸಮಯ ಅಂದಾಗ ಮೌಢ್ಯವೂ ಇದೆ, ವಿಜ್ಞಾನವೂ ಇದೆ. ಪ್ರಸ್ತುತ ಮಹಿಳೆಯರು ಅಂತ ಸಂದರ್ಭದಲ್ಲಿ ಅವರ ಜೀವನ ಶೈಲಿ, ಹಿಂದಿನ ಜೀವನ ಶೈಲಿ ಹೇಗಿತ್ತು ಮತ್ತು ಪದ್ಧತಿಗಳ ಅನುಸಾರವೇ ನಾನು ನೋಡೋದಾದ್ರೆ ಯಾವ ರೀತಿಯ ಪದ್ಧತಿಯನ್ನ ಹಿಂದೆ ಅನುಸರಿಸ್ತಾ ಇದ್ರು, ಈಗ ಅನುಸರಿಸ್ತಾ ಇದ್ದಾರೆ. ಸೊ ಈ ಪದ್ಧತಿಯ ಅನುಸಾರದಿಂದ ಆಗುವಂತಹ ಎಡವಟ್ಟುಗಳೇನು, ಅನುಕೂಲಗಳೇನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ಹೆಣ್ಣಾಗಿ ಹುಟ್ಟಿದ ನಂತರ ಋತುಮತಿ ಅನ್ನೋದು ಒಂದು ಸಹಜ ಪ್ರಕ್ರಿಯೆ, ಪ್ರಕೃತಿ ಪ್ರಕ್ರಿಯೆ. ಅದು ಒಬ್ಬ ಹೆಣ್ಣುಮಗಳು ತಾಯಿ ಆಗಬೇಕು ಅನ್ನೋದಾದರೆ ಆ ಪ್ರಕ್ರಿಯೆ ಆಗಲೇಬೇಕಾಗತ್ತೆ. ಬಟ್ ಅಲ್ಲೂ ಕೂಡ ಕೆಲವೊಂದು ದ್ವಂದ್ವಗಳು, ಗೊಂದಲಗಳು ಇದ್ದಾವೆ ಗುರುಗಳೇ. ಹಾಗಾಗಿ ಆ ಋತುಮತಿ ಅನ್ನುವಂತಹ ಪ್ರಕೃತಿಯ ಪ್ರಕ್ರಿಯೆ, ಅದರ ಮಹತ್ವದ ಬಗ್ಗೆ ಮತ್ತಿರುವಂಥ ಗೊಂದಲಗಳ ಬಗ್ಗೆ ನಿಮ್ಮ ವಿಚಾರ. ಹರಿ ಶ್ರೀ ಗುರುಭ್ಯೋ ನಮಃ. ಇದು ವಿಚಾರ ಅಮ್ಮ ಎಲ್ಲ ನೀನೇ ಪ್ರಶ್ನೆ ಉತ್ತರ ಎರಡು ಮುಗಿಸೇಬಿಟ್ಟಿದೆ. ಏನಪ್ಪ ಅದು ಅಂದರೆ, ಹೇಗೆ ನಾವು ಅದನ್ನು ತಗೋತೀವಿ ಹಾಗೆ ನಮ್ಗೆ ಅನುಕೂಲ ಆಗುತ್ತೆ. ಆದರೆ ಅದು ಸತ್ಯ ನಿಜಕ್ಕೂ ನಾವು ತಗೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹೇಳಬೇಕಾಗತ್ತೆ. ಅವಶ್ಯಕತೆ ಇದೆಯಾ ಇವತ್ತಿನ ಈ ಕಾಲದಲ್ಲಿ? ನಾವು ಕೂರ್ಲಿಕ್ಕೆ ಒಂದು ಗಂಟೆ ಸಮಯನ ಹೇಗಪ್ಪ ಅಂತಕ್ಕಂತಹ ಪರಿಸ್ಥಿತಿ, ಅಷ್ಟೊಂದು ಮಟ್ಟಕ್ಕೆ ನಾವು ಸಮಯನ ಬಳಸಬೇಕಾಗತ್ತೆ ಬದುಕಬೇಕಂದ್ರೆ. ಇದರಲ್ಲಿ ಇದೊಂದು ಪ್ರತಿ ತಿಂಗಳು ಕೂಡ ಇದನ್ನು ನಾವು ಎಷ್ಟರ ಮಟ್ಟಕ್ಕೆ, ಜೊತೆ ಕೆಲಸಕ್ಕೆ ಹೋಗೋರ್ಗಂತೂ ಈ ಪ್ರಶ್ನೆ ತುಂಬ ಕಷ್ಟ. ಹೊರಗಡೆ ಓಡಾಡುವಂತಹ ಮಹಿಳೆಯರಿಗೆ ಈ ಪ್ರಶ್ನೆ ತುಂಬ ಕಷ್ಟಕರವಾದಂಥ ವಿಚಾರ. ಆದರೂ ಅನುಭವಿಸ್ತಾ ಇರತಕ್ಕಂತಹ ವಿಚಾರಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಗೊತ್ತಿಲ್ಲದ ಕಾರಣ ಅದನ್ನ ಇವಾಗ ನಾವು ವ್ಯಕ್ತಪಡಿಸ್ಬೇಕಾಗತ್ತೆ. ಅಂದ್ರೆ ಆಗುವ ವೈಪರೀತ್ಯಗಳು ಇದರಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ. ಇದು ಇಲ್ಲಿ ತಪ್ಪಾಗಿದೆ ಅಂತ ಅನ್ಕೊಂಡಿರೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವುದಕ್ಕೆ ಯಾವುದೋ ಸಂಬಂಧ ಅದೇನು ಸಾಧ್ಯ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ವಾದ ಮಾಡೋರು ಕೂಡ ಇದ್ದಾರೆ. ಆದರೆ ಆ ಸತ್ಯವಾದ ಸಂಗತಿಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ವಿಚಾರ ಮಾಡಿದಾಗ ತಗೊಳ್ಳೋದು ಬಿಡೋದು ಅವ್ರಿಗೆ ಸರಿ. ಆಯ್ತು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಒಂದು ವಿಚಾರಕ್ಕೆ ಬರೋದೇ ಆದರೆ, ಇದು ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರಪ್ರಥಮ ಬಾರಿ ವಿಚಾರವನ್ನು ಹೇಳಬೇಕು ಅಂದರೆ, ಮೊದಲನೇ ವಿಷಯ ಹೇಳಬೇಕಂದ್ರೆ ಬೆನ್ನು ನೋವು, ಸೊಂಟ ನೋವು, ಇದು ಎರಡನ್ನ ಗಮನಿಸ್ಕೊಂಡ್ರೆ ಬೇಕಾದಷ್ಟು ಸತ್ಯ ಸಿಗತ್ತೆ. ಈ ಮಂತ್ಲಿ ಆಗ್ತಕ್ಕಂತಹ ರಜದ ವಿಚಾರದಲ್ಲಿ ಇದರ ಸತ್ಯ ಅಡಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಇವತ್ತಿನ ರಹಸ್ಯ. ಇಂಥ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂದ್ರೆ ನೀವು ಸ್ವಲ್ಪ ಗಮನ ಹಾಕಬೇಕು ಅಂತೀರಿ. 100%. ಆಮೇಲೆ ನಂಬೋದು ಬಿಡೋದು ಸೆಕೆಂಡ್ರಿ. ನಿಮಗದು ಅನ್ವಯ ಆಗ್ತಾ ಇದೆ, ಇದು ಸತ್ಯ ಅನ್ನೋದು ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಬಳಸ್ಬೋದು. ಕಾಲ ಮಿಂಚಿಲ್ಲ. ಅದರಿಂದ ಆಲ್ರೆಡಿ ಬರುತ್ತೆ. ಬಂದಾಗ ಓ ಇದಿಲ್ಲ, ಇದನ್ನ ನಾವು ತುಂಬ ತಪ್ಪು ಮಾಡ್ಕೊಂಡಿದ್ವಿ ಅಂತ ಅರ್ಥ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಒಂದು ಮಾಹಿತಿ ಆಗುತ್ತೆ. ಯಾಕೆಂದರೆ ಇವತ್ತು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥವ್ರು ಎಲ್ಲ ರಂಗದಲ್ಲೂ ಕೂಡ ಇದಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ಪ್ರಶಸ್ತವಾದ ವಿಚಾರ ಅಷ್ಟು ಸೂಕ್ತವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದು. ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಹೇಳೋದನ್ನು ಹೇಳೋಣ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಂದರೆ, ಈ ಬೆನ್ನು ನೋವು, ಸೊಂಟ ನೋವು ಅಂತಕ್ಕಂಥ ವಿಷಯಕ್ಕೆ ಬಂದರೆ ದೇಹದ ಇನ್ನೆಲ್ಲ ಭಾಗಗಳು ಯಾವ್ಯಾವ ರೀತಿ ಅನುಭವಿಸುತ್ತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರುತ್ತೆ. ನೇರವಾಗಿದು ಸಾಧ್ಯವಾದಷ್ಟು ಹೆಣ್ಣಿನ ಮೇಲೆ, ಮಹಿಳೆಯರ ಮೇಲೆ ತುಂಬ ಅಪ್ಲೈ ಆಗತ್ತೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕಾದಂತಹ ವಿಚಾರ ಒಂದೇ ಲೈನಲ್ಲಿ ಹೇಳ್ತೀನಮ್ಮ. 3 ದಿನ ರಜಾ ನಾವು ಹಾಕಲೇಬೇಕಾ? ಯಾಕೆ ಹಾಕಬೇಕು? ಹೌದು. ಅದರಿಂದ ಏನು, ನಾವೆಲ್ಲ ಶುಚಿಯಾಗಿರ್ತೀವಿ, ನಮ್ಗೆ ಗೊತ್ತಾಗಿದೆ, ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ, ಫೈನ್. ಆದರೆ ಒಂದು ಸತ್ಯ ತಿಳ್ಕೋಬೇಕು, ಈ ಬೆನ್ನು ನೋವು, ಸೊಂಟ ನೋವು ಅಂತಕ್ಕಂಥದ್ದಕ್ಕೆ ರೆಸ್ಟ್ ಬೇಕು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಕೂಡ. ಹೌದು ತಾನೆ? ನಿಜ. ಅದೇ ತಾನೇ ಹೇಳೋದು. ಹೌದು. ರೆಸ್ಟ್ ತಗೊಳ್ಳಿ ಅಂತಾರೆ. ಈ ರೆಸ್ಟ್ನ ತಿಂಗಳ 3 ದಿನ ನೀವು ಬಳಸೋದೇ ಆದರೆ ನಿಮ್ಗೆ ದೇಹಕ್ಕೆ ಬೇಕಾದಷ್ಟು ಪರಿಪೂರ್ಣವಾಗಿರೋ ಸತ್ಯ ಸಿಗುತ್ತೆ. ಆ 3 ದಿನವನ್ನು ಬಳಸೋದೇ ಆದರೆ ಇನ್ನು 27 ದಿನ ಇದಕ್ಕಿರ್ತಕ್ಕಂತಹ ಒಂದು ಚಕ್ರ. ಈ 27 ದಿನದಲ್ಲಿ 3 ದಿನ ನೀವು ಅದಕ್ಕೆ ಮೆಡಿಸಿನ್ ಅಂತ, ರೆಸ್ಟ್ ಅಂತ ತಗೊಳ್ಳೋದೇ ಆದರೆ ಯಾಕೆ ಚೆನ್ನಾಗಿರಬಾರ್ದು, ನೋವಿಂದ ಯಾಕೆ ಮುಕ್ತರಾಗಬಾರ್ದು? ಈ ಪ್ರಶ್ನೆ ಎಲ್ಲರಲ್ಲೂ ಬರಬೇಕಾಗತ್ತೆ. ಹಾಗಾದರೆ ಆ ರೆಸ್ಟು ಅಂತಕ್ಕಂಥದ್ದು ಈ 3 ದಿನ ರಜಕ್ಕಿಟ್ಟಿರ್ತಕ್ಕಂಥ ಒಂದು ಭಯ.
ಮುಟ್ಟಬಾರ್ದು, ಮಾತಾಡಿಸ್ಬಾರ್ದು, ರೆಸ್ಟ್ ಕೊಟ್ಬಿಡಿ. ಹಿಂಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೊಂದು ಭಯ ಅನ್ನೋದು ಲೇಪನ ಭಯ ಕೊಟ್ರು ಅಂತಾನೆ. ಹುಟ್ಟಿಸಿದ್ದಾರೆ. ಇದನ್ನು ಭಯ ಹುಟ್ಟಿಸಿರೋದೇ ಇದು ಮೇಯ್ನ್. ಏನಪ್ಪ ಅಂದರೆ ಅವ್ರಿಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಈಗ ಪತಿದೇವರು ಗಂಡ ಕೆಲವರಿಗೆ ಸ್ವಲ್ಪ ಚೇಷ್ಟೆ ಮಾಡೋ ಅಭ್ಯಾಸ ಇರುತ್ತೆ, ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವಕಾಶ ಬಿಟ್ಕೊಡಲ್ಲ. ಸೊ ಇದೆಲ್ಲ ತಪ್ಪಬೇಕು. ಮೈಂಡ್ ಫುಲ್ ಯಾವಾಗಲೂ ಫ್ರೆಶ್ನೆಸ್, ಯಾರು ತಂಟೆ ಕೊಡಬಾರ್ದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಅದನ್ನು ಭಯ ಹುಟ್ಟಿಸಿ ಹಿಂದಿನವ್ರು ಇಟ್ಟಿರ್ತಕ್ಕಂಥ ಒಂದು ರಹಸ್ಯ. ಎರಡನೇ ವಿಷಯಕ್ಕೆ ಬಂದರೆ, ಇವತ್ತು ನಡೀತಾ ಇರತಕ್ಕಂತಹ ನಮ್ಮ ದೇಹದ ಮಾನಸಿಕವಾದ ಹಿಂಸೆಗೆ ಇದಕ್ಕೆ ಭಾಗ್ಯಗಳಲ್ಲಿ ಹೆಣ್ಣಿಗೆ ಸೌಭಾಗ್ಯವತಿ ಅಂತ ಹೇಳ್ತಾರೆ. ಹೌದು. ಅದೇ ರೀತಿ ಸಂತಾನ ಭಾಗ್ಯ ಅಂತಕ್ಕಂಥದ್ದಕ್ಕೆ ಇದೇ ಫೌಂಡೇಶನ್. ಹೌದಲ್ಲ? ಸಂತಾನ ಭಾಗ್ಯ. ಆ ಸಂತಾನ ಭಾಗ್ಯದಲ್ಲಿ ಎಲ್ಲಿ ಹೊಡೆಯುತ್ತೆ ಅಂದರೆ, ಇವತ್ತಿನ ಕಾಲದಲ್ಲಿ ಹುಟ್ಟೋ ಮಗುಗೆ ಹಾಲಿನ ಕೊರತೆ ಆಗ್ತಾ ಇದೆ ಸಾಕಷ್ಟು ಮಹಿಳೆಯರಲ್ಲಿ. ಇದು ಮೊದಲನೇ ಹೊಡೆತ ಅಂತ ಇನ್ನೂ ಗೊತ್ತಿಲ್ಲ. ಅದನ್ನು ಎಲ್ಲೂ ನೀವು ಯಂತ್ರದ ಥರ ರೆಡಿ ಮಾಡೋಕ್ಕಾಗಲ್ಲ, ಪ್ರಕೃತಿದತ್ತವಾಗೇ ಬರಬೇಕು ಹಾಲು ಮಗುಗೆ. ಹೌದಲ್ಲ? ಈಗ ಆ ಒಂದು ಕೊರತೆಯಿಂದ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಕ್ಕಂಥದ್ದು ಇನ್ನೂ ಸುಮಾರು ವರ್ಷಗಳು ಬೇಕಾಗುತ್ತೆ ಇದಕ್ಕೂ ಲಿಂಕ್ ಕೊಡೋಕ್ಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂದರೆ, ತಾಯಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಮಗುವಿಗೆ ವರ್ಗಾವಣೆ ಆಗಿಲ್ಲ. ಸೊ ಅದನ್ನು ಹೇಗೋ ಬೆಳೆಸ್ಬಿಡ್ತಾರೆ. ಇದು ಒಂದು ಭಾಗ. ಇನ್ನು ರೆಸ್ಟು ಏನಕ್ಕೆ ಅವಶ್ಯಕತೆ ಬೇಕಾಗತ್ತೆ ಅಂತಂದರೆ, ಆ ರೆಸ್ಟ್ ಮುಖ್ಯವಾಗಿ ಉಸಿರಾಟ. ಬೆನ್ನು ನೋವಿಗೆ ಇರ್ತಕ್ಕಂಥದ್ದು ಮುಖ್ಯವಾಗಿ ಉಸಿರಾಟ. ಆ ಋತು ಅಂತಕ್ಕಂಥ ತಿಂಗಳು ರಜಾ ಬಂದಾಗ ಹೆಂಗಸು ಮಹಿಳೆ ಹೇಗೆ ಮಲಗಬೇಕು ಅಂತ ತಿಳ್ಕೊಂಡಿದ್ದಾರಾ ಅಂತ ನಾನು ಕೇಳ್ತೀನಿ. ಆ ಸಂದರ್ಭದಲ್ಲಿ ಮಹಿಳೆ ಹೇಗೆ ಮಲಗಿದ್ರೆ ತನ್ನ ದೇಹದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಲಗುವ ರೀತಿಯಿಂದನೇ ಸಾಧ್ಯ ಅಂತ ಹೇಳೋಣ. ಯಾವ ರೀತಿ ಮಲಗಬೇಕು? ಮಲಗೋದು ಗೊತ್ತಿಲ್ವ ನಮಗೆ? ಇಲ್ಲ, ಸಾಧ್ಯನೇ ಇಲ್ಲ. ಏನದು ಅಂದರೆ ಊರ್ಧ್ವಮುಖವಾಗಿ ಮುಖ ಇರಬೇಕು. ಆ ಸಮಯದಲ್ಲಿ ಊರ್ಧ್ವಮುಖವಾಗೇ ಮುಖ ಇರಬೇಕು. ಈಗ ಒಂದು ಡೆಲಿವರಿಗೆ ಸಂದರ್ಭದಲ್ಲಿ ಹೇಗೆ ಮಲಗ್ತಿರ್ತಾರೋ ಸೇಮ್ ಡಿಟೋ ಆ ಹ್ಯಾಂಗಲಲ್ಲೇ ಆ 3 ದಿನದಲ್ಲಿ ಆ ರೀತಿಯಾಗಿ ಕಣ್ಣು ಮುಚ್ಚಿರಬೇಕು, ಕಣ್ಣು ತೆರೆದಿರಬಾರ್ದು, ಮಾತಾಡಬಾರ್ದು, ಮೌನವಾಗಿರಬೇಕು. ಇದಕ್ಕಿನ್ನ ಮುಖ್ಯವಾಗಿ ಏನು ಅಂದರೆ, ಚಾಪೆ ಮೇಲೆ ಮಲಗಬೇಕು, ಮಂಚ ಬೆಡ್ ಮೇಲೆ ಮಲಗಬಾರ್ದು. ಯಾಕೆ ಅಂದರೆ ಉಸಿರಾಟದ ವೈಪರೀತ್ಯ ಸಾಕಷ್ಟು ನಮಗೆ ಗೊತ್ತಿಲ್ಲ, ಆದರೆ ಅನುಭವಿಸ್ತಿರ್ತಾರೆ. ನನಗೆ ಯಾಕೋ ಮಲ್ಕೊಂಡಾಗ ಮೂಗು ಕಟ್ಕೊಳುತ್ತೆ, ಆವಾಗ ಅವಾಗ ನಡಿ ಆಗ್ತಾ ಇರ್ತದೆ. ಸೊ ಮನಸ್ಸಿಗೆ ಒಂದೊಂದ್ಸಲ ಭಯ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಲವಾರು ಕೊರತೆಗಳು ಮಾತಾಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಉಸಿರಾಟದ ವೈಪರೀತ್ಯ. ಇದಕ್ಕೆ ರಿಪೇರಿ ಇಲ್ಲ, ತುಂಬ ಕಷ್ಟ ಇದೆ. ಯಾವ ಆ್ಯಂಗಲ್ ಆದರೂ ರಿಪೇರಿ ಇಲ್ಲ. ಯಾವಾಗ ರಿಪೇರಿ ಇಲ್ಲ ಅಂದರೆ ಮಲಗೋ ಆ್ಯಂಗಲ್ ಚೆನ್ನಾಗಿಲ್ಲ. ಅದನ್ನ ಕ್ರಮೇಣ ಹೇಳ್ತಾ ಹೋಗೋಣ. ಮಲಗಬೇಕಾದ್ರೆ ಗಂಡ ಹೆಂಡತಿ ಸಮಸ್ಯೆ ಉತ್ಪತ್ತಿಯಾಗೋದೇ ಮಲಗೋ ಆ್ಯಂಗಲಿಂದಾನೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಮಂಚ ಎಷ್ಟು ಮಟ್ಟಕ್ಕೆ ಸರಿ, ಗೋಡೆಗೂ ಮಂಚಕ್ಕೂ ಲಿಂಕ್ ಹೇಗಿರಬೇಕು, ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಆದರೆ ಇದಕ್ಕೆಲ್ಲವೂ ಕೂಡ ಅರ್ಥಗರ್ಭಿತವಾದ ವಿಚಾರ ಹೇಳಿದಾಗ ಆ ಸಂದರ್ಭಕ್ಕೆ ಅದನ್ನು ಹೇಳೋಣ. ಈಗ ನಮಗೆ ಆ ಬೆನ್ನಿನ ಭಾಗ ಚಾಪೆ ಮೇಲೆ ಮಲಗಿದಾಗ, ಅದಕ್ಕೆ ಪ್ರಥಮ ಋತುವಾದಾಗ ತೆಂಗಿನ ಗರಿ ಚಾಪೆ ಮೇಲೆ ಮಲಗಬೇಕು ಅಂತ ಹೇಳುತ್ತೆ ಶಾಸ್ತ್ರದತ್ತಿಯಾಗಿ. ಚಾಪೆ ಮೇಲೆ ಕಡ್ಡಿ ಇರುತ್ತಲ್ಲ, ಆ ಉದ್ದೇಶಕ್ಕೆ. ಅದು ಇವಾಗ ನೀವು ಹೇಳ್ದಂಗೆ ನೆನ್ನೆ ಹೇಳ್ದಂಗೆ ಗ್ರಾಮೀಣದಲ್ಲಿ ಇರಬಹುದೇನೋ, ಇಲ್ಲ ಅಂತ ಕೇಳಂಗೂ ಇಲ್ಲ, ಅದು ಎತ್ತರಕ್ಕೂ ಆಗಲ್ಲ. ಹಾಗಾಗಿ ಆ ಒಂದು ಸಮಯದಲ್ಲಿ ಆ ರೀತಿಯಾಗಿ ಊರ್ಧ್ವಮುಖವಾದ ಮಲಗ್ತಕ್ಕಂಥ ಆ್ಯಂಗಲ್ನಿಂದ ಆ ಎಮ್ಮನ ಉಸಿರಾಟ ವೈಪರೀತ್ಯ ರಿಪೇರಿ ಆಗತ್ತೆ. ಅಂದರೆ ಭೂಮಿಯಲ್ಲಿ ವಾತ ಮತ್ತು ಪಿತ್ತ ಅಂತಕ್ಕಂಥದ್ದು ನಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ವಾತಭಾಗ ಅಂತಕ್ಕಂಥದ್ದೇ ಕೆಳಭಾಗದಲ್ಲಿ ಇರ್ತಕ್ಕಂಥ ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದು. ಓವರಾಲ್ ಎಲ್ಲ ವಿಚಾರಕ್ಕೂ ಬರುತ್ತೆ ಆ ವಾತ. ಹೆಂಗಸಿಗೆ ಟೋಟಲಿ ಗರ್ಭಕೋಶ ಅಂತಕ್ಕಂಥ ವಿಚಾರದಿಂದ ಹಿಡಿದು ಎಲ್ಲ ಭಾಗಕ್ಕೆ ತೊಂದರೆ ಕೊಡ್ತಕ್ಕಂಥದ್ದೇ ವಾತರೋಗ ಅಂತ ಹೇಳ್ತೀವಿ. ಆದರೆ ಈ ವಾತ ಮತ್ತು ಪಿತ್ತ ಮಧ್ಯದಲ್ಲಿ ಕಫ ಇದೆ, ಅದು ಸದ್ಯಕ್ಕೆ ಅದು ಊಟದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಈ ವಾತ ಪಿತ್ತ ಅಂತಕ್ಕಂಥದ್ದನ್ನು ಮಲಗೋ ಆ್ಯಂಗಲನ್ನೇ ರಿಪೇರಿ ಮಾಡ್ಕೋಬೇಕು. ಅಂದರೆ ಉಸಿರಾಟ ಪ್ರಕ್ರಿಯೆಯನ್ನು ಅದೇ ಆಲ್ಟ್ರೇಷನ್ ಮಾಡ್ಕೊಳ್ಳುತ್ತೆ, ನೀವೇನು ಮಾಡ್ಕೋಬೇಕಾಗಿಲ್ಲ. ಅದು ಹೇಗಾಗತ್ತೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಮಲಗೋ ಆ್ಯಂಗಲಲ್ಲಿ ಯಾರೇ ಆಗಲಿ ಮಲ್ಕೊಂಡಾಗ ಸ್ವಲ್ಪ ಕಾಮನ್ ಆಗಿ ಮಲಗೋ ಅಭ್ಯಾಸ ಇರುತ್ತೆ, ಮಲ್ಕೊಂಡಿರ್ತಾರೆ. ಮಲ್ಕೊಂಡು ನಿದ್ದೆ ಬಂದ ತಕ್ಷಣ ಅವರು ಬದಲಾವಣೆ ಆಗಿರ್ತಾರೆ. ಕಾಲು ಮಡಿಸ್ಕೊಂಡಿರೋದು, ಅಥವಾ ಕಾಲು ಎರಡು ಎತ್ಕೊಂಡಿರೋದು, ಅಥವಾ ಇನ್ನೊಬ್ಬರ ಮೇಲೆ ಹಾಕೋದು, ಅಥವಾ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಏನು ಅಂದರೆ ಹೃದಯ ಕೆಲಸ ಮಾಡ್ಕೊಳುತ್ತೆ. ನಿಮ್ಮ ಇಷ್ಟದಂತೆ ಮಲಗಕ್ಕೆ ಹೃದಯ ಬಿಡಲ್ಲ, ಅದಕ್ಕೆ ಅನುಕೂಲಕ್ಕೆ ಹೇಗೆ ಬೇಕು ದೇಹವನ್ನಾಗಿ ಪಳಗಿಸ್ಕೊಳುತ್ತೆ. ಇದು ನಮ್ಮ ಕೆಲಸ ಅಲ್ಲ, ಹೃದಯದ ಕೆಲಸ. ಸ್ವಲ್ಪ ಯೋಚನೆ ಮಾಡಿಮ್ಮ, ದೇವ್ರನ್ನ ಗುಡಿಯಲ್ಲಿ ಹುಡುಕಕ್ಕೆ ಹೋಗ್ತೀವಿ, ಒಳಗಡೆ ಇರ್ತಕ್ಕಂಥ ಭಗವಂತ ನಮ್ಮ ದೇಹವನ್ನು ಹೇಗೆ ಟ್ರಸ್ಟ್ ಮಾಡ್ತಾರೆ ನಮಗರಿವಿಲ್ಲದೆ.
ಆಮೇಲೆ ಬೆಳಗ್ಗೆ ಸುಮಾರು ಜನ ಹೇಳ್ತಾರೆ, ನೀನೇನು ಮಲ್ಕೊಳ್ಳೋ ಅಭ್ಯಾಸ ಅಷ್ಟು ಚೆನ್ನಾಗಿಲ್ಲ, ಎಷ್ಟು ಕೆಟ್ಟದಾಗ ಮಲ್ಕೋತೀಯಲ್ವಾ ಅಂತಾರೆ. ಆದರೆ ಆ ರೀತಿ ಮಲ್ಕೊಳ್ಳದೆ ಇದ್ದರೆ ಕುತ್ತಿಗೆ ಯಾವುದೋ ಆ್ಯಂಗಲ್ ಇರುತ್ತೆ. ಹೌದೌದು. ಅವರಿಗೆ ನಿದ್ದೆ ಬರಬೇಕು ಒಟ್ಟಿನಲ್ಲಿ ಆ ಥರ ಬೆಂಡ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಮಲಗೋ ಭಂಗಿ ಅಷ್ಟೊಂದು ಮುಖ್ಯ ಅಂತ ಆಯ್ತು. 90% ಮಲಗೋ ಭಂಗಿಯಿಂದ ಇವತ್ತು ಮಾನಸಿಕ ದೈಹಿಕವಾದ ಸಮಸ್ಯೆಲಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಔಷಧ ಇಲ್ಲದೆ ಬದುಕಬೇಕು ಅಂದರೆ ಈ ವಿಚಾರವನ್ನು ಮೊದಲು ತಿಳ್ಕೋಬೇಕು. ಓಕೆ. ಇದನ್ನ ಕೇಳಕ್ಕೆ ತುಂಬ ಸರಳ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಕಷ್ಟ ಇದೆ. ಸಡನ್ನಾಗಿ ಅಭ್ಯಾಸ ಮಾಡ್ಕೊಳಕ್ಕಾಗಲ್ಲ. ಆದರೂ ಬಿಡಬಾರ್ದು. ನಾವು ಏನೇನೋ ಕಷ್ಟಪಟ್ಟು ಏನೇನೋ ತಿಂತೀವಿ ಕುಡಿತೀವಿ ಒಳ್ಳೇದಾಗಲಿ ಅಂತ. ಹಾಗಾಗಿ ನಮಗೋಸ್ಕರವಾಗಿ ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ದೇಹವನ್ನು ಯಾಕೆ ಬೆಳೆಸ್ಕೋಬಾರ್ದು? ಈ ಪ್ರಕ್ರಿಯೆ ಪ್ರತಿಯೊಬ್ಬರು ತಿಳ್ಕೊಂಡಾಗ ಈ ರೀತಿಯಾಗ ಮಲಗ್ತಕ್ಕಂತಹ ವಿಚಾರದಲ್ಲಿ ನಿಜಕ್ಕೂ ಸಾಧ್ಯ ಅನ್ನೋದೇ ಆದರೆ ನಾವು ಅದನ್ನು ಸಾಬೀತುಪಡಿಸೋಕ್ಕೆ ನಾವು ಹೇಳ್ಕೊಡೋಕ್ಕೆ ರೆಡಿ ಇರ್ತೇವೆ. ಅದನ್ನು ಕಂಡಿಡಿದು ಅವರೇ ಪ್ರತ್ಯಕ್ಷವಾಗಿ ಹೇಳ್ಬೋದು ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಅಂದ್ರೆ ಅವ್ರ ಅನುಭವಕ್ಕೆ ತಗೊಳ್ಳಿ ಅಂತ ನೀವು ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅದು ಯಾವುದೇ ಆಗಲಿ ಈಗ ನಾವು ಮಾಡಿ ಅಂತ ಪ್ರಯತ್ನ ಮಾಡೋದು ಬೇಡ. ಪ್ರಯತ್ನ ಮಾಡಿ. ಈಗ ಈ ನೋವಿನ ಸಂಕಟದಿಂದ ಬೇಕಾಷ್ಟು ಜನ ಬೆಳ್ತಾ ಇದ್ದಾರೆ. ಹೌದೌದು, ತುಂಬ ಜನ ಬೆಳ್ತಾ ಇದ್ದಾರೆ. ಅದರಲ್ಲೂ ಆ ಟೈಮಲ್ಲಂತೂ ಜೊತೆಗೆ ಇನ್ನೊಂದು ಸೇರ್ಕೊಳತ್ತೆ ಹೊಟ್ಟೆ ನೋವು. ಹೌದಲ್ಲ? ಇದನ್ನು ಹೇಳ್ಕೊಳಕ್ಕಾಗಲ್ಲ. ಆ ಹಿಂಸೆ ಎಷ್ಟಿರುತ್ತೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಗೋಕ್ಕೆ ಆ 3 ದಿನದ ಗಂಡನ ಕೈಯಿಂದ ಮಾಡೋ ಅಡುಗೆ ಹೆಂಡತಿ ಊಟ ಮಾಡಲಿ ಪ್ರೀತಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಅದು ಕೂಡ ಇಟ್ಟಿರ್ತಕ್ಕಂಥ ಹಿರಿಯರು ಎಷ್ಟು ಚೆನ್ನಾಗಿದೆ ಮೆಸೇಜ್. ಗಂಡನ ಕೈಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಒಂದು ಸಂಬಂಧ, ಒಂದು ದಾಂಪತ್ಯ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಅರ್ಥವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಟಿದ್ದಾರೆ. ಅಂದರೆ ಇದನ್ನು ನಾವು ಧರ್ಮ ಅಂತಕ್ಕಂಥದ್ದನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಸೈಡ್ಗೆ ಹಾಕ್ತಾ ಇದ್ದೀವಿ ನಾವು. ಧರ್ಮದ ಮೂಲ ಉದ್ದೇಶ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದೇ ಧರ್ಮದ ಮೂಲ ತತ್ವ. ಹಾಗಾದ್ರೆ ಗುರುಗಳೇ, ಆ 3 ದಿನದ ಪ್ರತ್ಯೇಕ ವಾಸವನ್ನು ಮೌಢ್ಯ ಅಂತ ಯಾಕೆ ಕರೆದ್ರು? ಅಂದರೆ ಇದಕ್ಕೆ ಒಬ್ಬರು ಒಂದೊಂದು ಥರ ಹೇಳ್ತಿಲ್ಲಮ್ಮ. ಅವರವರ ಅನುಕೂಲಕ್ಕೆ ತಕ್ಕಂತೆ ಇದನ್ನು ವ್ಯಾಖ್ಯಾನ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲ್ಲ. ಈಗ ನಾನು ಹೇಳಿರ್ತಕ್ಕಂಥ ಇದು ನಾನು ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ. ಒಂದು ದೇಹವನ್ನು ನಾವು ರಿಪೇರಿ ಮಾಡ್ಕೊಳ್ಳೋದು ಬೇರೆಯವರ ನಾವೇ ಮಾಡ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಇದ್ರ ವಿಚಾರಕ್ಕೆ ತಗೊಂಡಾಗ ನೀವು ಅದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀನಿ. ಇದಕ್ಕಿಂತ ದೊಡ್ಡ ಮೇಜರ್ದ ವಿಚಾರ ಅದು ಏನು ಅಂತಂದರೆ, ಕೂತ್ಕೋಬೇಕಾದ್ರೆ ನಾವು ಅರ್ಧ ಗಂಟೆ ಕೂತ್ರೆ ಅಮ್ಮ ಕೊನೆ ಪಕ್ಷ 5 ನಿಮಿಷ ಆದ್ರೂ ಎದ್ದು ನಿಂತ್ಕೋಬೇಕು. 5 ನಿಮಿಷ ಆದರೂ ಕುತ್ತಿಗೆ ನೇರವಾಗಿ ಇಟ್ಕೊಂಡಿರ್ಬೇಕು. ಸಾಕಷ್ಟು ಜನ ಗಮನಿಸಿ ನೀವು, ಯಾರು ಹಿಂಗೆ ಬೆಂಡಾಗಿರ್ತಾರೆ ಅವ್ರ ಜೀವನ ಪರ್ಯಂತ ಅವರು ಮಾನಸಿಕ ರೋಗಿಗಳೇ. ನೆಟ್ಟ ಕೂತ್ಕೊಳ್ಳಲ್ಲ, ಬರೋದೇ ಇಲ್ಲ, ಅದೇ ಹಂಗಲ್ಲಿ ಹೋಗ್ಬಿಡ್ತಾರೆ ಅವರು. ನೀವೆಷ್ಟೇ ಸರಿಯಾಗಿ ಕೂತ್ಕೋ ಆಗಲ್ಲ. ಇದನ್ನು ಯಾವಾಗ ಮಗುವನ್ನು 8 ವರ್ಷದ ಒಳಗಡೆ ಇದನ್ನು ಮಾರ್ಪಾಡು ಮಾಡಿದ್ರೆ ಆ ಮಗು ಆರೋಗ್ಯವಾಗಿ ದೈಹಿಕವಾಗಿ ಎಲ್ಲ ಸಂಪ್ರದಾಯಬದ್ಧವಾಗಿ ದೃಢಕಾಯವಾದ ಮಗು ಆಗತ್ತೆ. 8 ವರ್ಷ ಟೈಮ್ ಬೇಕು. 4 ವರ್ಷಕ್ಕೆ ನಾವು ತೊಗೊಂಡೋಗಿ LKG ನರ್ಸರಿ ತಗೊಂಡೋಗಿ ಬಿಸಾಕ್ಬಿಡ್ತೇವೆ. ಆ ಮಗು ಹೆಂಗೆ ಕೂತಿರುತ್ತೋ ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ. ಈ ಭಂಗಕ್ಕೆ ಆಡೋ ಭಾಷೆಯಲ್ಲಿ ಮಾತಾಡ್ತೀನಿ. ಈ ಭಂಗಕ್ಕೆ ಯಾಕಮ್ಮ ಮಗು ಬೇಕಿತ್ತು? ಯಾಕೆ ನಿಮಗೆ ಪುರ್ಸತ್ತಿಲ್ಲ? ಸುಮ್ಮನೆ ಆರಾಮಾಗಿ ಜಾಲಿಯಾಗಿ ಇದ್ಬಿಡ್ಬೋದಲ್ಲ. ಅಂದರೆ ಇವತ್ತು ಮಕ್ಕಳು ಚೆನ್ನಾಗಿರಲಿ ಅನ್ನೋ ನಾವು ಮಕ್ಕಳಿಗೋಸ್ಕರವಾಗಿ ನಾವು ಚೆನ್ನಾಗಿಲ್ಲ, ಮಕ್ಕಳು ಚೆನ್ನಾಗಿಲ್ಲ ಅಂದರೆ ಈ ಬದುಕು ಬೇಕಾ? ಅದನ್ನು ಮೌಢ್ಯ ಅಂತ ನೀವು ಹೇಳ್ದಂಗೆ ಹೇಳ್ತಾನಮ್ಮ. ಇದೇನಾಗುತ್ತೆ ಅಂದರೆ ಯಾವುದನ್ನೇ ಆಗಲಿ ಕೂತ್ಕೊಂಡು ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಎಡಗೈನಲ್ಲಿ ತಟ್ಟೆ ಇಟ್ಕೊಂಡು ಊಟ ತಿಂದರೆ ಅಮ್ಮ ನಿನ್ನ ತೃಪ್ತಿ ಆಗಲ್ಲ. ಅದನ್ನ ಮೌಢ್ಯ ಅಂದರೆ ಕೆಳಗಡೆ ಕೂತ್ಕೋ, ಫ್ರೀ ಆಗಿರೋ ಪಂಚನೆ ಏನೋ ಹಾಕೊಂಡು ಆರಾಮಾಗಿ ಕೂತ್ಕೋ. ನಿಜ ನಿಜ. ಆಮೇಲೆ ಜೊತೆಗೆ ಆವಾಗ ಏಕವಸ್ತ್ರ ಧಾರಣೆ ಮಾಡಬೇಕು. ಮಂತ್ಲಿ ಆದಾಗ ಒಂದೇ ವಸ್ತ್ರ ಹಾಕ್ಕೋಬೇಕು. ಈ ನೈಟಿ ಹಾಕೊಳ್ಳೋ ಅಭ್ಯಾಸ ಇದೆಯಲ್ಲ ಅಲ್ಲಿ ಮಾತ್ರ ಬಳಸ್ಬೇಕು ಇದನ್ನು. ಯಾಕೆ ಅಂದರೆ ಆ ಸೌಂದರ್ಯ ಅನ್ನೋ ವಿಚಾರ ಹೆಣ್ಣಿನ ಮೇಲೆ ಆ ಕ್ಷಣದಲ್ಲಿ ಇರಬಾರ್ದು. ಅದು ಬೇರೆ ಬರ ತಿರುಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಆ ಉದ್ದೇಶಕ್ಕೆ ಏಕವಸ್ತ್ರನೇ ಹಾಕೋಬೇಕು. ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರುತ್ತೆ. ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಒಳ್ಳೇದು. ಆಮೇಲೆ ಮೌಢ್ಯ ಬೇಕಾ ಸರಿನಾ ತಪ್ಪ ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಳಿ. ನಾವು ಹೇಳೋದು ಬೇಡ. ಇದಿಷ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಹೇಳೋದು, ಹೊರೆ ಹಾಕಿಲ್ಲ ನಾವು. ನಿಮ್ಮ ದೇಹಕ್ಕೆ ಏನು ಬೇಕಾಗಿದೆ? ರೆಸ್ಟ್ ಬೇಕಾಗಿದೆ, ವಿಶ್ರಾಂತಿಗೋಸ್ಕರವಾಗಿ ಈ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀವಿ ಹೊರತು ಇದಿಲ್ಲ ಇದು ತಪ್ಪು ಇದು ಸರಿ ನಮ್ಮ ವಾದ ಬೇಡ. ಅದು ಅವ್ರ ವೈಯಕ್ತಿಕವಾದ ವಿಷಯ. ವಿವಿಧ ಕ್ಷೇತ್ರಗಳಲ್ಲಿ, ನಾನಾ ಕ್ಷೇತ್ರಗಳಲ್ಲಿ ಪುರುಷನಂತೆ ನಾನು ಕೂಡ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಧಾವಂತದಲ್ಲಿ ಸ್ವೇಚ್ಛೆ ಮತ್ತು ಸ್ವತಂತ್ರದ ವ್ಯತ್ಯಾಸ ಗೊತ್ತಿಲ್ಲದೆ ಹೆಣ್ಮಕ್ಳು ಮುನ್ನುಗ್ತಾ ಇದ್ದಾರೆ. ಅವರಿಗೆ 3 ದಿವಸನೂ ಕಾಣಲ್ಲ, 5 ದಿವಸನೂ ಕಾಣಲ್ಲ, 30 ದಿವಸನೂ ಕಾಣಲ್ಲ. ಆದರೆ ಇದಕ್ಕೆ ಈಗ ನೀನು ಹೇಳಿದಮ್ಮ, ಇದು ಎಷ್ಟು ಅಮೂಲ್ಯವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಅಂದರೆ
ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ ಅರ್ಥ ಆಗತ್ತೆ. ಇದು ಅರ್ಥ ಮಾಡ್ಸೋಕ್ಕೆ ಒಬ್ಬರು ಮಾಸ್ಟರ್ ಬೇಕು. ಯಾರದು ಮಾಸ್ಟರ್? ಸ್ಥಳ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 90 ಡಿಗ್ರಿ ಒಂದು ವರ್ಷಕ್ಕೆ ಎಷ್ಟು ದಿನ? 365. 360 ಇಟ್ಕೊಳ್ಳೋಣ, 5 ಆಮೇಲೆ ಪಕ್ಕದಲ್ಲಿ. 360ನ 4 ಭಾಗ ಮಾಡಿದಾಗ 90. ಈ 90 ಡಿಗ್ರಿ ಮನೆಯಲ್ಲಿ 4 ಮೂಲೆ 90 ಡಿಗ್ರಿಯಲ್ಲೇ ಇದ್ದಾಗ ಅವರೇ ಮಾಸ್ಟರ್. ಸೂಪರ್. ಮನೆಯ 4 ಮೂಲೆ. ಯಾಕದು ಅಷ್ಟೇ 90 ಡಿಗ್ರಿಗೆ ಇರಬೇಕು ಅಂದರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗರ್ಭಗುಡಿ ಚೌಚಕ್ವರ ಇರುತ್ತಾ ಇಲ್ವಾ? ಇರುತ್ತೆ. ಅಲ್ಲ ಹಾಕಿರೋ ಹೂವು ಯಾವ ಕಾರಣಕ್ಕೂ ಬಾಡಲ್ಲ, ಹೊರಗಡೆ ಹಾಕಿರೋ ಹೂವು ಬಾಡುತ್ತೆ. ಇಷ್ಟೇ ವ್ಯತ್ಯಾಸ ಗರ್ಭಗುಡಿಯಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ. ಅಂದರೆ ಮೂಲೆಗಳಲ್ಲಿ ಎಷ್ಟೊಂದು ರಹಸ್ಯ ಅಡಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನೀವು ಹೇಳ್ತಿದ್ರಿ ಮನೆಯೇ ದೇವಸ್ಥಾನ ಮಾಡ್ಕೊಳ್ಳಿ, ಯಾಕೆ ಮಾಡ್ತಿಲ್ಲ ಅಂತ. ದೇವಾಲಯ ಆಗಬೇಕು. ಯಾಕೆ ಅಂದರೆ ನಾವು ದೇವಾಲಯಕ್ಕೆ ಹೋಗಿ ಮತ್ತೆ ಈ ಮನೆಗೆ ಬರ್ತೀವಿ. ದೇವಾಲಯದಲ್ಲಿ 5 ನಿಮಿಷ ಖುಷಿ ಇತ್ತು ನಿಮಗೆ, ಓಕೆ. ಈಗ ಮನೆಯಲ್ಲಿ ಮಲಗಬೇಕು, ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಗಂಡ ಹೆಂಡತಿ ಖುಷಿಯಾಗಿರ್ಬೇಕು, ಆಗಲ್ಲ. ಅದಕ್ಕೆ ಇನ್ನೊಂಚೂರು ಮುಂದುವರೆದ ಭಾಗ ಹೇಳ್ತೀನಿ ಅಂತಂದರೆ, 4 ಮೂಲೆ ಸಮತಟ್ಟವಾಗಿ ಯಾವುದೇ ಮನೆಗಳಲ್ಲಿ ಇಡಬೇಕಾ ಬೇಡವಾ? ಈಗ ಗರ್ಭಗುಡಿ ಹೇಳಿದೆ ನಾನು. ಈ 4 ಗೋಡೆಯನ್ನು 4 ಮೂಲೆ ಕರೆಕ್ಟಾಗಿ ಇಟ್ಕೋಬೇಕಾ ಬೇಡವಾ? ಎಲ್ಲಿದೆ ನೋಡೋಣ. 1000 ಮನೆಗೆ 2 ಸಿಕ್ಕುತ್ತಾ ಡೌಟ್ ಇದೆ ನನಗೆ. ಇಡೀ ಬ್ಯಾಂಗ್ಳೂರು ಸಿಟಿಯಲ್ಲಿ ಬೇಕಾದ್ರೆ ಹೇಳ್ತೀನಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. 1,00,000 ಮನೆಗೆ ತಗೊಳ್ಳಿ, 2 ಮನೆ ಸಿಗುತ್ತಾ ಡೌಟ್ ಇದೆ. ಕಾರಣ, ಸ್ವಾಮಿ ಇಲ್ಲಿ ನೋಡಿದ್ರೆ ಜಾಗನೇ ಸಿಕ್ಕಲ್ಲ, ನೀವು ಜಾಗ ಇಲ್ದೇನೆ ವಿಚಾರದಲ್ಲಿ ಮೂಲೆಗಳು ಹೆಂಗೆ ಬಿಡಿ ಅಂತ ಹೇಳ್ತೀರಾ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಒಂದಂತೂ ತಿಳ್ಕೋಬೇಕು, ನರ್ಸಿಂಗ್ ಹೋಮಲ್ಲಿ ಎಷ್ಟು ಜನ ಹಿರಿಯಂದರೆ ಹಣ ಕಟ್ಟಿ ಕಾಯ್ಕೊಂಡಿರ್ತೀವಿ, ಹೇಗಿದ್ದಾರೆ ಪೇಷಂಟ್ ಅಂತ. ಅದೇ ಒಂದು ಮನೆ ಕಟ್ಟಬೇಕಾದ್ರೆ ಆ ಒಂದು ಶಕ್ತಿ ನಮಗೆ ಅರಿವಿಲ್ಲದಿದ್ದ ಮೇಲೆ ನೀವು ಸ್ವಂತ ಮನೆ ಅಂತ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ. ಈ 4 ಮೂಲೆಗಳು ಸಮವಾಗಿರ್ಬೇಕು, 90 ಡಿಗ್ರಿಯಲ್ಲಿ ಇರಬೇಕು ಅಂದ್ರೆ ಹೆಂಗೆ ಗುರುಗಳೇ? ಅಂದ್ರೆ ಸಮತಟ್ಟು ಒಂದು ವಿಷಯ, ಅದಕ್ಕೆ ಹೊಂದಾಣಿಕೆ ಹೇಗೆ ಬರಬೇಕಂದ್ರೆ, ಸೂರ್ಯ ಪ್ರಪಂಚಕ್ಕೆ ಪ್ರತಿಯೊಂದು ಕೊಡಬೇಕಾದ ಸೂರ್ಯ ಅಂತ ನಾವು ಒಪ್ಕೊಂಡಿದ್ದೀವಿ. ಈ ಸೂರ್ಯನಿಗೆ ಭೂಮಿ ಆಧಾರ ಇದೆಯಾ ಇಲ್ವಾ? ಇದೆ. ಹಾಗಿರ್ಬೇಕಾದ್ರೆ ಸೂರ್ಯನಿಗೂ ಭೂಮಿಗೂ ನಿಕಟವಾದ ಸಂಬಂಧ ಕೊಡ್ಬೇಕಾದ್ರೆ 90 ಡಿಗ್ರಿ ತಗೊಳ್ಳೇಬೇಕು. ಆ ರೀತಿ ಆದರೆ 30-40 ಮನೆ ಕಟ್ಟಲಿಕ್ಕಾಗಲ್ಲ. ಓಕೆ. 30-40 ಮನೆ ಕಟ್ಟಲಿಕ್ಕೆ ಈ ಶಾಸ್ತ್ರವನ್ನು ಬಳಸೋಕ್ಕಾಗಲ್ಲ. ಕಾರಣ, ಒಂದು ದಿಕ್ಕನ್ನು ಪೂರ್ವ ಅಂದ ತಕ್ಷಣ ಅದಕ್ಕೆ ಉಪದಿಕ್ಕುಗಳು 9 ಆಗತ್ತೆ. ಅದು 4ಕ್ಕೆ 36, 6, 3, 9 ನವಗ್ರಹಗಳು ಬಂತಲ್ಲಿ. ನಾವು ದೇವಸ್ಥಾನದಲ್ಲಿ ನವಗ್ರಹ ಸುತ್ತೀವಿ, ಮನೆಯಲ್ಲಿ ನವಗ್ರಹ ಕೂರಿಸಿಲ್ಲ ನಾವು. ಅಂದರೆ ದೇವ್ರು ಕೂರಿಸ್ಬೇಕು ಅಂತಲ್ಲ, ಭಾಗಗಳನ್ನ ವಿಂಗಡಣೆ ಮಾಡ್ಕೋಬೇಕು. ಆವಾಗ ನಾವು ಏನು ಮಾಡ್ತೀವಿ, ಮನೆಯಲ್ಲೇ ಕುತ್ಕೊಂಡು ಈ ಕಡೆ ಈಸ್ಟ್ ಯಾವ ಕಡೆ ಬರುತ್ತೆ, ಪೂರ್ವ ಯಾವ ಕಡೆ ಬರುತ್ತೆ ಅಂದರೆ ಇದು ಅಂತಾರೆ. ಅಪ್ರಾಣಿ ಸುಳ್ಳು. ಇಲ್ಲಿ ನಾವು ದಾರಿ ತಪ್ತಾ ಇರೋದು. ಆ ಸೂರ್ಯ ಕೆಲವ್ರು ಕೇಳಮ್ಮ ಅಡುಗೆ ಮನೆ ಕರೆಕ್ಟಾಗಿ ಕಿಟಕಿಗೆ ಬೀಳುತ್ತೆ ಅಂತ ಒಬ್ರು ಅಂತಾರೆ. ಹೌದು. ಇನ್ನೊಬ್ರು ಅಂತಾರೆ ಈ ಕಡೆ ದೇವ್ ಮೂಲೆ ಕರೆಕ್ಟಾಗಿ ಬೀಳುತ್ತೆ ಅಂತ ಇನ್ನೊಬ್ರು ಅಂತಾರೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅಂದರೆ ಮನೆ ಕಟ್ಟದ ಆ್ಯಂಗಲ್ಗೆ ಯಾವ ಕಡೆಗೆ ಬೀಳುತ್ತೆ ಅನ್ನೋದೇ ಅದೇ ಸತ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ. ಸೂರ್ಯನ ಕಿರಣ ಮನೆಯ ಯಾವ ಭಾಗದ ಮೇಲೆ ಎಷ್ಟು ಡಿಗ್ರಿ ಆ್ಯಂಗಲ್ ಬೀಳುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ಅಮ್ಮ ಇಲ್ಲಿ ಪೂರ್ಣವಾಗಿ ದಾರಿ ತಪ್ಪುತ್ತೆ. ಈ ರೀತಿಯಾಗಿ ಪ್ಲ್ಯಾನ್ ಕೊಡ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಇದ್ದಾರಾ ಅಂತ ನನ್ನ ಡೌಟ್ ಇದೆ. ಏನು, ಸೂರ್ಯನಿಗೆ ಅಭಿಮುಖವಾಗಿರುವಂಥ ಮನೆಯನ್ನು ಕಟ್ಟುವ ಸ್ಥಿತಿ ಯಾರಾದರೂ ಇಂಜಿನಿಯರಿಂದ ಹಿಡಿದು ಸೇರಿಸಿ ಹೇಳ್ತೀನಿ, ಮೇಸ್ರಿಯಿಂದ ಹೇಳ್ತೀನಿ, ಪೂಜೆ ಮಾಡಿಸೋ ಪುರೋಹಿತರಿಂದ ಹೇಳ್ತೀನಿ, ಗೃಹ ಪ್ರವೇಶ ಮಾಡಿಸೋರಿಂದ ಕೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ನಮ್ಮ ದೇಶ ನೀವು ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಕಾರಣ ಗೊತ್ತೇ ಇಲ್ಲ. ಯಾಕೆ ಅಂದರೆ ವ್ಯವಹಾರ ನಡಿಬೇಕಲ್ಲಮ್ಮ. ಮುಖ್ಯವಾಗಿ ಹೇಳ್ಬಿಟ್ರೆ ನಮ್ಮ ವ್ಯವಹಾರ ನಿಂತೋಗುತ್ತಲ್ವಾ ಅಂತ ಅನ್ಕೊಂಡ್ರೆ. ಯಾಕೆಂದರೆ ನಮ್ಮ ಸಂಪಾದನೆ ನಮ್ಮ ಜೇಬು ಗಟ್ಟಿ ಇರಲಿ, ಬೇರೆಯವ್ರು ಕಟ್ಕೊಂಡು ನಮಗೇನು ಅನ್ನೋ ಲೆಕ್ಕಕ್ಕೆ ಹೋದಾಗ ಇದೆಲ್ಲ ಸೈಡ್ಗೆ ಹಾಕ್ರಿ, ನಮ್ಮ ಅಪ್ಪ ಬದುಕಿಲ್ವಾ, ನಾನು ಬದುಕಲ್ವಾ. ಸೊ ಈ ರಂಗ ಕೊಟ್ಟೋಗಿದ್ದೀವಿ ನಾವು. ಅದಕ್ಕೂ ಇದಕ್ಕೆ ಹೆಂಗ್ರಿ ತರ್ತೀರಾ ಅಂತ ವಿಚಾರನ ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಮನೆಯನ್ನು ತೋರಿಸಿದ್ರೆ ನಾವು ಹೊರಗಡೆ ಕೊಟ್ಕೊಂಡು ಚೀಟ್ಲಿ ಬರ್ಕೊಟ್ಬಿಡ್ತೀವಿ, ಮನೆ ಒಳಗಡೆ ಯಾರ್ಯಾರು ಹೇಗಿದ್ದಾರೆ ಅಂತ ಬರ್ಕೊಡ್ತೀನಿ ನಾನು. ಒಳಗಡೆ ಹೋಗಲ್ಲ. ಮನೆ ಒಳಗಡೆ ಹೆಂಗಸರು ಹೇಗಿರ್ತಾರೆ, ಮಕ್ಕಳು ಹೇಗಿರ್ತಾರೆ, ಯಜಮಾನ ಹೇಗಿರ್ತಾರೆ, ಚೀಟ್ಲಿ ಬರ್ಕೊಡ್ಬೋದು, ಮನೇಲಿ ತೊಗೊಂಡು ನೀವು ನೋಡ್ಕೋಬೋದು. ಅಂದರೆ ಮನೆ ಅಂತಕ್ಕಂಥದ್ದು, ಪ್ರಕೃತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಅಷ್ಟು ಹತ್ತಿರವಾಗಿರ್ತಕ್ಕಂಥದ್ದು. ಅಲ್ಲ, ಪ್ರಕೃತಿ ದೇವರು ಅಂತ ಒಪ್ಕೊಂಡಿದ್ದೀರಾ? ಆ ಪ್ರಕೃತಿ ನಮ್ಮ ದೇಹದಲ್ಲೂ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದು. ಈ ದೇಹವನ್ನು ಪಂಚಭೂತಗಳಿಂದ ಆಗಿರ್ತಕ್ಕಂಥ ಪ್ರಕೃತಿಯನ್ನು ಹೊಂದಾಣಿಕೆ ಮಾಡೋದು ಯಾವಾಗ? ಮಾಡಬೇಕಾ ಬೇಡವಾ? ಮಾಡಬೇಕಾಗತ್ತೆ. ಮತ್ತು ಬೇರೆ ಬೇರೆ ಮಾಡ್ಕೊಂಡಿದ್ದೀವಲ್ಲ ನಾವು. ಇನ್ನೊಂದು ದೊಡ್ಡ ದುರಂತ ಅಂದರೆ ಅಮ್ಮ, ಈಶಾನ್ಯ ಅಂತಕ್ಕಂಥದ್ದು ಮನೆ ಕಟ್ಟುವಾಗ ಗುದ್ಲಿ ಪೂಜೆ ಮಾಡಿಸ್ತಾರೆ.
ಗುದ್ಲಿ ಪೂಜೆ ಮಾಡಿಸ್ತಾರೆ, ಗೊತ್ತಲ್ಲ ಗುದ್ಲಿ ಪೂಜೆ ಅಂದರೆ? ಆಯಾ ಪೂಜೆ ಅಂತಾರೆ, ಗುದ್ಲಿ ಪೂಜೆ ಅಂತಾರೆ, ದೇವಮೂಲೆ ಅಂತ ಅಂತಾರೆ. ಎಷ್ಟು ತಮಾಷೆ ಆಗಿದೆ ಅಂದರೆ ಅಮ್ಮ ಇದು. ಅಲ್ಲಿ ಗುದ್ಲಿ ಪೂಜೆ ಮಾಡಿಸೋ ಉದ್ದೇಶ ಏನು? ಈಶಾನ್ಯದಲ್ಲಿ ದೇವರಲ್ಲಿದ್ದಾರೆ ಅಂತ. ಓಕೆ, ಎಷ್ಟು ಮನೆಗಳಲ್ಲಿ ನಿಜಕ್ಕೂ ಹೇಳ್ತೀನಿ, ದೇವಮೂಲೆಯಲ್ಲಿ ದೇವರಿದ್ದಾನೆ ಅಂತ ಪೂಜೆ ಮಾಡಿದಂತಹ ಓನರ್ ಆಗಿರಲಿ, ಗಂಡ ಹೆಂಡತಿ ಅಥವಾ ಪೂಜಾರಿ ಯಾರೇ ಆಗಿರಲಿ, ಮನೆ ಕಟ್ಟೋ ಗೃಹ ಪ್ರವೇಶಕ್ಕೆ ತಿಥಿ ಮಾಡೋ ಜಾಗ ಕೊಟ್ಟಾಗಿರುತ್ತೆ ದೇವ್ರ ಮನೆ. ಮತ್ತೆ ನೀವು ಪೂಜೆ ಮಾಡಿದ ಜಾಗ ಏನಾಯ್ತು ಹಾಗಾದ್ರೆ? ಅದನ್ನ ಬಿಟ್ಬಿಡ್ತಾರೆ. ಯಾಕೆಂದರೆ ಗಾಡಿ ಪಾರ್ಕಿಂಗ್ ಬೇಕಂತೆ. ಓಕೆ, ಅಲ್ಲಿಗೆ ಮನೆ ಮೂರು ಮೂಲೆ ಬಂತು ಅಂತ ಗೊತ್ತಿಲ್ಲ. ಇವತ್ತು ಕಾರ್ಯಕ್ರಮದಲ್ಲಿ ಯಾರು ವೀಕ್ಷಣೆ ಮಾಡ್ತಾರೆ ನೋಡ್ಕೊಳ್ಳಿ ನಿಮ್ಮ ಮನೆಗಳನ್ನು. ಈಶಾನ್ಯಕ್ಕೆ ಬಾಗಿಲಿದ್ದರೆ ಒಳ್ಳೆಯದು, ಪುಸ್ತಕ ಬರೆದಿಟ್ಟಿದ್ದಾರೆ ಮಹನೀಯರು, ಅಂಥ ಪುಸ್ತಕ ಓದೋರು ತಲೆಕೆಟ್ಟವ್ರೆ. ಈಶಾನ್ಯಕ್ಕೆ ಒಳ್ಳೆಯದು. ಹೇಗಾಗತ್ತದು ಅಮ್ಮ? ಪೂರ್ತಿ ಮೂರು ಮೂಲೆ ಆಗೋಗುತ್ತೆ ಮನೆ. ಇರ್ತಕ್ಕಂಥದ್ದು ಇಂದ್ರ ಬೇಕು ಮನೆಗೆ. ಅಂದರೆ ದೇವಾನುದೇವತೆಗಳಿಗೆ ಇಂದ್ರನ ಬೇರೆ ಇನ್ಯಾವ ದೇವರು ಇಲ್ಲ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ವರುಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಂದ್ರ ಕಡೆ ಹೋಗಿ ಜಾಗ ಕಚ್ಚಿಸ್ಬಿಟ್ಟಿರ್ತಾರೆ, ಜಾಗ ಬಿಟ್ಟಿಲ್ಲ ಅಂತ. ಅಲ್ಲಿ ವರುಣ ಇಲ್ಲ. ಪೂಜೆ ಮಾಡೋ ಪುರೋಹಿತರು ಹೇಳ್ತಾರೆ ವರುಣಂ ಮಾವಾಯಾಮಿ ಅಂತಾರೆ, ಅಲ್ಲಿ ವರುಣ ಇಲ್ಲವೇ ಇಲ್ಲ. ಇಂದ್ರಂ ಮಾವಾಯಾಮಿ ಅಂತಾರೆ, ಇಂದ್ರ ಇಲ್ಲವೇ ಇಲ್ಲ. ಅಮ್ಮ ಬರೀ ಸುಳ್ಳೆ. ಈಗ ಹೇಳ್ತಾರ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಇಲ್ಲದವ್ರನ್ನ ಹೇಗೆ ನೀವು ಬಂದಿದ್ರು ಅಂತ ಹೇಳ್ತಾ ಇದ್ದೀರಾ? ಪಾಪ ಮಾಡಿಸೋರ್ಗೆ ಏನು ಗೊತ್ತು? ಪುರೋಹಿತರು ಏನೋ ಹೇಳ್ತಾ ಇದ್ದಾರೆ, ನಮಗೂ ಒಳ್ಳೇದಾಗ್ಬೋದು ಅಂತ ಅವರ ನಂಬಿಕೆ. ಇದನ್ನು ಮೌಢ್ಯ ಅನ್ನೋದು. ಯಾಕೆಂದರೆ ಪ್ರಕೃತಿ ದತ್ತವಾಗಿ ನಿಮ್ಗೆ ವಿಷಯ ಗೊತ್ತು ಮಾಡ್ಕೋಬೇಕು. ನಾವು ಮನೆ ಕಟ್ಟಬೇಕಾದ್ರೆ ನಿವೇಶನ ಯಾವ ಕ್ರಮದಲ್ಲಿರಬೇಕು ಅಂತಕ್ಕಂಥದ್ದು. ಇದು ಕೊನೇ ವಿಚಾರ ಹೇಳ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದಮ್ಮ, ಪ್ರಾಕ್ಟಿಕಲಾಗಿ ಇವತ್ತು ವಿಷಯ ಹೇಳ್ತಿದ್ದೀನಿ, ಉತ್ತರ ದಕ್ಷಿಣದ ನಿವೇಶನಗಳನ್ನೇ ಮಾಡ್ತಾ ಇದ್ದಾರೆ ಹೊರತು ಇದು ದುಃಖ ಕೊಡುವ ನಿವೇಶನ. ದುಃಖ ಕೊಡುವ ನಿವೇಶನ ಉತ್ತರ ದಕ್ಷಿಣ. ಗೊತ್ತಾಯ್ತು ನಿಮಗೆ? ಹಾವು ಥರ ಬರುತ್ತೆ ಮನೆ ಅದು. ನಿಜವಾಗೂ ಮನೆ, ಸತ್ಯವಾದ ಮನೆ, ಶುಭವಾದ ಮನೆ ಯಾವುದು ಅಂದರೆ ಚಚ್ಚೌಕಾರ, 40x40, 60x60, ಕ್ಲಾಸ್ 1 ಸೈಟ್. ಈಸ್ಟ್ ವೆಸ್ಟ್ ಜಾಸ್ತಿ ಇದ್ದು, ನಾರ್ತ್ ಸೌತ್ ಕಮ್ಮಿ ಇದ್ದರೆ ಕ್ಲಾಸ್ 2. ಓಕೆ, ನಾರ್ತ್ ಸೌತ್ ಜಾಸ್ತಿ ಇದ್ದು ಈಸ್ಟ್ ವೆಸ್ಟ್ ಕಮ್ಮಿ ಇದ್ರೆ ಕ್ಲಾಸ್ 4. ದುಃಖ ಕೊಡುವ ಮನೆ, ಹಾರ್ಟ್ ಅಟ್ಯಾಕ್ ಆಗುವ ಮನೆ. ಪ್ರತಿ ಒಂದು ವಿಚಾರದಲ್ಲಿ ಅಡುಗೆ ಮಾಡಿದ್ರೆ ಊಟ ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋದ್ರೂ ಕ್ಲೋಸ್ ಆಗಿರುತ್ತೆ. ಮನೆಯಲ್ಲಿ ದೇವ್ರ ಪೂಜೆ ಮಾಡೋಕ್ಕೂ ದೀಪ ಸರಿ ಉರಿಯಲ್ಲ. ಇದನ್ನು ಬೇಕಾದ್ರೆ 100ಕ್ಕೆ 100 ಪಟ್ಟು ಸಾಬೀತುಪಡಿಸಿ ತೋರಿಸ್ಬೋದು. ಮನೆಗಳನ್ನು ಈ ರೀತಿ ಹುಚ್ಚಾಗಿ ಕಟ್ಟೋದ್ರಿಂದ ಇದಕ್ಕೊಂದು ವಾಸ್ತು ಅಂತ ಹೆಸರಿಟ್ಬಿಟ್ಟವ್ರೆ. ಅದು ಯಾರಿಟ್ಟರೋ ಈ ಪದನ ನನಗಂತೂ ಅರ್ಥ ಆಗ್ತಾ ಇಲ್ಲ. ವಾಸ್ತು ಹೇಳೋರಿಗೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಅದ್ರ ಅರ್ಥ ಹೇಳಿ 6 ತಿಂಗಳು ಟೈಮ್ ಕೊಡ್ತೀನಿ. ವಾಸ್ತು ಎಂದರೇನು ಹೇಳಬೇಕು. ಅಮ್ಮ, ಭೂಮಿಯನ್ನು ಕಂಡಿಡೀರಿ ಅಂತಂದರೆ ನೀವು ಮೂಲೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಚೆನ್ನಾಗಿರೋ ಮನೆ ಹೊಡ್ಸಾಕೋದು, ಅದಕ್ಕೆ ದುಡ್ಡು ಈಸ್ಕೊಡೋದು, ಅದಕ್ಕೇನೋ ಒಂದು ಮಾಡೋದು, ಹೇಗಾಗುತ್ತದು? ಪಾಯ ಸರಿ ಮಾಡದೇ ಇದ್ದರೆ ಮನೆ ಸರಿ ಮಾಡೋಕ್ಕಾಗಲ್ಲ. ಪಾಯದ ಮೇಲೆ ಮನೆ ಕೂತಿರೋದು. ಅಮ್ಮ, ಪಾಯ ಹಾಗೆ ಇರುತ್ತೆ, ಮೇಲ್ಗಡೆ ತೆಗೆದು ಬಿಡಿ, ತೆಗೆದು ಬಿಡಿ ಅಂದರೆ ಮನೆ ಹೆಂಗೆ ಸರಿ ಹೋಗುತ್ತೆ? ಹೀಗೆ ನಾವು ಬದುಕ್ತಾ ಇರೋದು ಹೀಗೇನೆ. ಏನು ಅಂದರೆ ಯೋಗ ಮಾಡಿದ್ರೆ ಒಳ್ಳೇದಂತೆ. ಎಷ್ಟು ಜನಕ್ಕೆ ಕೇಳ್ತೀನಿ ಯೋಗ ಮಾಡಿದವ್ರಿಗೆ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ. ಜಿಮ್ಗೆ ಹೋದರೆ ಒಳ್ಳೇದಾಗತ್ತೆ. ಎಷ್ಟು ಜನಕ್ಕೆ ಕೇಳ್ತೀನಿ ಜಿಮ್ಮಿಂದ ಏನೇನು ಕಲ್ತ್ಕೊಂಡಿದ್ಯಾ ಅಂತ. ಟೈಮ್ ಸರಿ ಕರೆಕ್ಟಾಗಿ ಊಟ ಮಾಡೋದು ಸರಿ ಅಂತ ಎಷ್ಟು ಜನಕ್ಕೆ ಕೇಳ್ತೀನಿ ಹೆಂಗೆ ಚೆನ್ನಾಗಿದ್ಯಾ ನೀನು ಅಂತ. ಅಂದರೆ ಇದಕ್ಕೆಲ್ಲ ಮೀರಿ ಇರ್ತಕ್ಕಂಥದ್ದು ಯಾವುದು? ನಮ್ಮ ಉಸಿರಾಟದ ಮೇಲೆ ನಾವು ನಿಂತಿರಬೇಕು. ಗಾಳಿ ಅಂತಕ್ಕಂಥದ್ದು ಪಂಚಭೂತಗಳಲ್ಲಿ ಒಂದು ಭಾಗ ಗಾಳಿ. ಆ ಗಾಳಿ ನಮ್ಮ ನಿವೇಶನದ ಮೇಲೆ ಎಷ್ಟು ಪರ್ಸೆಂಟೇಜ್ ಅಪ್ಲೈ ಆಗ್ತಾ ಇದೆ? ಇದಕ್ಕೆ 90 ಡಿಗ್ರಿ ಏನಕ್ಕೆ ಬೇಕಾಗತ್ತೆ ಅಂದರೆ ಗಾಳಿ, ಬೆಳಕು, ಶಾಖ ಇವು ಮೂರನ್ನ ಸಮತೋಲನವಾಗಿ ಮನೆಯಲ್ಲಿ ಫಿಕ್ಸ್ ಮಾಡಬೇಕು. ಇದಕ್ಕೆ ಬೇಕು 90 ಡಿಗ್ರಿ. ಓಕೆ, ಎಲ್ಲಿದೆ? ಯಾರ ಮನೆಯಲ್ಲಿದೆ? ಎಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ಯಾರ ಮನೆಯಲ್ಲೂ ದುಃಖ ಯಾಕೆ? ಹೇಳಿದ ಮಾತು ಯಾಕೆ ಕೇಳ್ತಾ ಇಲ್ಲ? ಯಾರೆಲ್ಲ ಹೇಳೋದಕ್ಕೆಲ್ಲ ತದ್ವಿರುದ್ಧ ಏಕೆ ನಡೀತಾ ಇದೆ? ಮನೆಗೆ ಕೊಂಡ ತಕ್ಷಣ ನಿದ್ದೆ ಯಾಕೆ ಬರ್ತಾ ಇಲ್ಲ? ಬೆಳಿಗ್ಗೆ ಬೇಗ ಯಾಕೆ ಕೇಳೋಕ್ಕಾಗ್ತಾ ಇಲ್ಲ? ಇಷ್ಟೆಲ್ಲ ಉತ್ತರಕ್ಕೆ ನಮ್ಮ ಮನೆ ಮೂಲೆಗಳನ್ನು ಗುರುತಿಸ್ತಕ್ಕಂಥ ಸಂಪ್ರದಾಯ ನಮ್ಮ ಜನಗಳಿಗೆ ಗೊತ್ತಿದೆಯಾ ಇಲ್ವಾ ಅಂತ ನಂಗೆ ಡೌಟ್ ಇದೆ. ಈಗ ಹೊಸ ಮನೆ ಕಟ್ಟಿದ್ರು ಕೂಡ ಕೆಲವೊಂದು ಸೂಚನೆಗಳನ್ನು ವ್ಯತ್ಯಾಸ ಆಗ್ತಿದೆ ಅಂತ ಮನೆಯೇ ತೋರಿಸ್ತಾ ಇರುತ್ತಾ? 100%. ಅಮ್ಮ, ಗುದ್ಲಿ ಪೂಜೆ ಮಾಡಿಸಿ ಮನೆಗೆ ಬಂದು ಸಾಯಂಕಾಲಕ್ಕೆ ರಿಸಲ್ಟ್ ಸಿಕ್ಕತ್ತೆ. ಗಮನಿಸೋದೇ ಆದರೆ ಯಾಕೆ ನಾವು ಡಿಪೆಂಡ್ ಬೇರೆ ಮೇಲೆ ಆಗ್ಬಿಟ್ಟಿರ್ತೀವಿ. ಇಂಜಿನಿಯರು ಗೊತ್ತಿರುತ್ತೆ, ಪುರೋಹಿತರಿಗೆ ಗೊತ್ತಿರುತ್ತೆ, ಅಪ್ಪರಾಣೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಕೇಳ್ತೀನಿ, ದೇವಾಲಯ ಇದೆಯಲ್ಲಮ್ಮ, ಮನೆಗಳು ಬಿಟ್ಬಿಡೋಣ. ದೇವಾಲಯಗಳು ಎಷ್ಟು ಕೋರ್ಟಲ್ಲಿ ಕೇಸಿಲ್ಲ? ಹೌದೌದು. ದೇವಾಲಯನೇ ಕೋರ್ಟಲ್ಲಿ ಕೇಸಿದೆ ಅಂದರೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ?
ಇದನ್ನು ನಾನು ಕೇಳ್ತೀನಿ. ಇಡೀ ವಿಶ್ವದಲ್ಲಿ ಯಾವ ದೇವಾಲಯ ಇಲ್ಲ, ಎಲ್ಲಾಲೂ ತಗೊಳ್ಕೊಂಡಿದೆ ಕೋರ್ಟಲ್ಲಿ. ಅಂದ ಮೇಲೆ ನಾವು ದೇವಸ್ಥಾನ ಕಟ್ತೀವಿ ಅಂತ ಹೇಳೋರು ಎಷ್ಟರ ಮಟ್ಟಿಗೆ ಈ ಗಣಪಂಡಿತರುಗಳಿಗೆಲ್ಲ ಏನು ಮಾಡೋಣ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಏನು ಆಧಾರ ಇದೆ ಅಂತ ದೇವಸ್ಥಾನ ಕಟ್ಟಿಸ್ತೀರಾ? ದೇವರು ಹೇಳಿಲ್ಲ ದೇವಸ್ಥಾನ ಕಟ್ಟು ಅಂತ. ದೇವ್ರು ಹೇಳಿಲ್ಲ ದೇವ್ರು ಮಾಡು, ನಾನು ಮಾಡಕ್ಕೆ ಬಾ, ನಾನು ಹುಡ್ಕೊಂಡು ಬಾ ಅಂತ ಹೇಳಿಲ್ಲ. ನಮ್ಮ ಒಂದು ಏನೋ ಒಂದು ಬೇಕು ನಮಗೆ ಶಕ್ತಿ, ಅದರಿಂದ ನಾವು ಚೆನ್ನಾಗಾಗ್ತಾ ಇದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬೇಕು. ಹೌದು, ನಮ್ಮ ಅಪ್ಪ ನನಗೆ ಅವರೇ ನೋಡ್ಕೋತಾರೆ ಅಂದಂಗೆ ದೇವರು ಅಂತ ಒಂದಿದೆ, ಅದನ್ನು ಇಟ್ಟುಕೊಂಡು ನಾವು ಹುಚ್ಚುಚ್ಚಾಗಿ ಬದುಕ್ತಾ ಇದೀವಮ್ಮ, ಇದರಿಂದ ನಮಗೇನು ಬೆನಿಫಿಟ್ಸ್ ಆಗ್ತಾ ಇಲ್ಲ. ಅಂದರೆ ಮಾನಸಿಕವಾಗಿ ಕೊರಗೋದಕ್ಕೆ ನೆಮ್ಮದಿ ಅಂತಕ್ಕಂಥದ್ದನ್ನು ಸಿನಿಮಾದಲ್ಲೋ ಸೀರಿಯಲ್ಲೋ ನೋಡ್ಬಿಟ್ಟು 2 ನಿಮಿಷ ನಗಬೇಕೇ ವಿನಃ ನಾವು ನಿಜಕ್ಕೂ ಪ್ರಕೃತಿದತ್ತವಾಗಿ ಅದನ್ನು ಅನುಭವಿಸೋಕ್ಕೆ ನಾವು ಸಿದ್ಧತೆ ಆಗಬೇಕು ಅನ್ನೋ ಪ್ರಜ್ಞೆ ನಮ್ಮ ಜನಗಳಿಗೆ ಅದು ಬರಬೇಕು. ಹೇಳಿದ್ದನ್ನೇ ಕೇಳೋದು, ಪುಸ್ತಕದಲ್ಲಿರೋದೇ ಸತ್ಯ ಅಂತ ನಂಬ್ಕೊಳ್ಳೋದು, ಇದೆರಡೂ ನಮ್ಮ ದೇಶದಲ್ಲಿ ಅಷ್ಟು ಸುಲಭವಾಗಿ ಹೋಗಲ್ಲ. ಯಾಕೆಂದರೆ ದೇವರ ಮೇಲೆ ನಾವು ತುಂಬ ಹೊರೆ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಬೆನ್ನು ನೋವು ಅಂತಕ್ಕಂತಹ ಒಂದು ವಿಚಾರ ಸರಳವಾದ ವಿಚಾರ ಅಲ್ಲ, ಅಷ್ಟು ಸುಲಭ ಅಲ್ಲ ಇದು. ಎಷ್ಟು ಯಾರು ಹೆಂಗಸರು ಸರ್ವೇ ಸಾಮಾನ್ಯ ಗಂಡಸರಿಗಿಲ್ಲ ಅಂತಲ್ಲ, ಹೆಂಗಸರಿಗೆ ಯಾಕೆ ಇದು ಬರ್ತಕ್ಕಂಥ ವಿಚಾರಕ್ಕೆ ಅಂತಂದರೆ ಅವರ ಉಸಿರಾಟದಲ್ಲಿ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಬೇಜಾರು, ಕೋಪ, ನಾಶ ಅಂದರೆ ಬರಲೇಬಾರ್ದು ಹತ್ರಕ್ಕೆ ಅವ್ರಿಗೆ. ನೆನ್ನೆ ಹೇಳಿದೆ ನಾನು, ಮಾತು ಮಧುರವಾಗಿರ್ಬೇಕು ಹೆಣ್ಣಿಗೆ ಅಂತ. ಅವ್ರಿಗೂ ಆಸೆ, ಕೋಪ ಮಾಡಬಾರ್ದು ನಮ್ಮ ಯಜಮಾನ್ರ ಮೇಲೆ, ಮಕ್ಕಳ ಮೇಲೆ ಅಂತ. 5 ನಿಮಿಷಕ್ಕೆ ಕೋಪ ಬಂದ್ಬಿಡುತ್ತೆ. ಹೌದು, ಯಾಕ್ರಿ ಕೋಪ ಮಾಡ್ತೀರಾ ಅಂತ ನಾನೇ ಕೇಳ್ತೀನಿ. ಹಂಗೆ ಮಾಡಿಬಿಡ್ತಾರೆ. ಅವ್ರು ಏನೇ ಮಾಡಲಿ ನೀವು ಕೋಪ ಮಾಡ್ಕೋಬೇಡಿ. ಇದಕ್ಕೆ ನಾವು ಪಕ್ಕಾ 99% ಡಾಕ್ಟ್ರು. ಏನು ಅಂತಂದರೆ ಮನೆಯಲ್ಲಿ ನೆಮ್ಮದಿ ಬೇಕಾ, ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ವೆಯ್ಟ್. ಇದನ್ನು ಸರಿ ಮಾಡೋಕ್ಕೆ 2 ವರ್ಷ ಕಾಯಬೇಕು. 1 ವಾರದಲ್ಲಿ ರಿಪೇರಿ ಮಾಡ್ತೀನಿ, ಬಂದ್ಬಿಡಿ ನಾಳೆ ಬೆಳಗ್ಗೆ ಸೆಟ್ ಮಾಡಿಬಿಡ್ತೀನಿ, ಇದೆಲ್ಲ ಸುಳ್ಳು ಹೇಳುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕೆಂದರೆ ನೇರ ಮಾತಾಡಬೇಕು. ಹೌದಲ್ಲಮ್ಮ? ಏನೇ ಹಣ ಖರ್ಚು ಮಾಡಿ ಅದಕ್ಕೆ ಸಾರ್ಥಕ ಸಿಕ್ಕಿದೆಯಾ? ನಾನು ಅವರಿಂದ ಹಣ ತೊಗೊಂಡಿದ್ದೀನಿ, ನಾನು ಸಾರ್ಥಕವಾದ ರೀತಿಯಲ್ಲಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಾ? ಇವರಿಬ್ಬರಿಗೂ ರಿಲೇಷನ್ಶಿಪ್ ಆದಾಗ ಮಾತ್ರ ಮುಂದೆ ಸ್ನೇಹ ಚೆನ್ನಾಗಿರುತ್ತೆ, ಬಾಂಧವ್ಯ ಇರುತ್ತೆ, ಸಂಪಾದನೆ ಇರುತ್ತೆ, ನೆಮ್ಮದಿಯಾಗಿರ್ತೀವಿ. ರೈಟ್. ಹಾಗಾದರೆ ಹೇಗೆ ರಿಪೇರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಹೆಣ್ಣು ಮಕ್ಕಳ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಬೇಕಾದರೆ ಒಂದು ಹೆಣ್ಣು ಮಗಳು ತಾಯಿ ಆಗುವಂತಹ ಒಂದು ಸುಂದರ ಗಳಿಗೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಫೌಂಡೇಶನ್ ಅಂತ ನಾವು ನೋಡೋದಾದರೆ ಋತುಮತಿ ಅಂತ. ಆ ಸಂದರ್ಭದಲ್ಲಿ ಆಗುವಂಥ ಕೆಲವೊಂದು ನೋವಿನ ಸಂಗತಿಗಳಿಗೆ ಕಾರಣ ಏನು ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರೆ, ಜೊತೆಗೆ ಆ ಹೆಣ್ಣು ವಾಸ ಮಾಡುವಂಥ ಮನೆಯಲ್ಲಿ ಆಗುವಂತಹ ವ್ಯತ್ಯಯಗಳಿರ್ಬೋದು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು, ಇದರ ಬಗ್ಗೆ ಕೂಡ ನೀವು ತಿಳ್ಕೊಳ್ತಿದ್ದೀರಿ ಅಂತ ಭಾವಿಸ್ತೀನಿ. ಆರೋಗ್ಯ ರಹಸ್ಯ ಕಾರ್ಯಕ್ರಮದ ಮೂಲಕ ನಮ್ಮ ಆರೋಗ್ಯದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಆಧ್ಯಾತ್ಮ ಇದೆ, ಜ್ಯೋತಿಷ್ಯ ಇದೆ, ಜೊತೆಗೆ ವಿಜ್ಞಾನ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ನಮ್ಮ ನಿತ್ಯದ ಜೀವನದಲ್ಲಿ ಆಗುವಂಥ ಕೆಲವೊಂದು ಆರೋಗ್ಯದ ವೈಪರೀತ್ಯಕ್ಕೆ ನಾವೇ ಹೇಗೆ ಹೊಣೆಯಾಗಿರ್ತೀವಿ, ನಾವೇ ಹೇಗೆ ಕಾರಣವಾಗಿರ್ತೀವಿ ಅನ್ನೋದು ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಸೂಕ್ತ ಪರಿಹಾರವನ್ನು ನಿಮ್ಮಿಂದಲೇ ಮಾಡಿಸುವಂಥ ಪ್ರಯತ್ನ ಅಷ್ಟೇ. ಇದೀಗ ಮಧುಗಿರಿಯಿಂದ ಗಂಗಾಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್ ಅವರೇ. ನಮಸ್ಕಾರ ಸರ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಾರಾಯಣ. ಹೇಳಿ ಗಂಗಾಧರ್. ಸರ್, ಮನೆ ಬಗ್ಗೆ ಹೇಳ್ತಿದ್ರಲ್ಲ, ಹಾಂ, ಈ ಗೃಹ ಪ್ರವೇಶ ಮಾಡೋದೇನಕ್ಕೆ ಸರ್? ಏನು ಹೇಳಿ? ಗೃಹ ಪ್ರವೇಶ ಮಾಡ್ತಾರಲ್ಲ, ಅದಕ್ಕೆ ಅರ್ಥ ಏನ್ ಸರ್? ಎಲ್ಲಾ ಜ್ಯೋತಿಷ ಹೇಳ್ತಾರಲ್ಲ, ಹಾಂ, ಆ ಗೃಹ ಪ್ರವೇಶ ಮಾಡೋದು ಅದು ಅದರ ಅರ್ಥ ಏನು ಅಂತ. ಏನು ಓದಿದ್ದೀರಾ ತಾವು? ಏನು ಓದಿದ್ದೀರಾ? ನಾನು 1ನೇ ಕ್ಲಾಸ್ ಓದಿಲ್ಲ. ಏನು ಮಾಡ್ತಿದ್ದೀರಾ? ನಾನು ಡ್ರೈವರ್. ಓಕೆ. ಈಗ ನಾವು ಹೇಳಿದ ವಿಷಯಕ್ಕೆ ಕೊನೆ ಎಂಡಿಂಗ್ ಹೊಟ್ಟೋಗಿದ್ದೀರಾ. ಓಕೆ, ಹೇಳ್ತೀನಿ. ಗೃಹ ಪ್ರವೇಶ ಮಾಡುವ ಉದ್ದೇಶ ಜನ ಕರೆದು ಊಟ ಹಾಕ್ತಕ್ಕಂಥದ್ದು ಒಂದು ಭಾಗ ಆಗಿದ್ದಕ್ಕಿಂತ ಹೆಚ್ಚಾಗಿ ಮನೆಗೆ ನಾವು ಪಾಯ ತೋಡಿರ್ತೀವಿ, ಹೊಡೆದಿರ್ತೀವಿ, ಏನೆಲ್ಲ ಮಾಡಿರ್ತೀವಿ, ಭೂಮಿ ನಮ್ಮನ್ನು ಯಾವುದೇ ಮಟ್ಟಕ್ಕೂ ಕೇಳಲ್ಲ. ಅರ್ಥ ಆಗ್ತಿದೆಯಾ? ಅರ್ಥ ಆಗುತ್ತೆ. ಮನೆ ಕಟ್ಟೋವಂಥವ್ರು ಯಾರು ಖುಷಿಯಾಗಿ ದುಡ್ಡು ಚೆನ್ನಾಗಿ ಅಮೃತ ಜೋರಾಗಿರ್ತಕ್ಕಂಥವ್ರು ಬಂದು ಮನೆ ಕೆಲಸ ಮಾಡೋಕ್ಕೆ ಯಾರು ಬರಲ್ಲ. ಹೌದು. ಅವರು ನೋವು ಪಟ್ಕೊಂಡು, ಊಟ ಇಲ್ಲದೆ ಸಂಕಟ ಪಟ್ಕೊಂಡು, ಕೂಲಿ ಮಾಡಬೇಕಲ್ಲ ಅಂತ ಬಂದು ಕೆಲಸ ಇದೆಲ್ಲವೂ ಕೂಡ ಮನೆಗೆ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಶಾಪ ಅಂತ ಇರುತ್ತೆ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗೋದಕ್ಕೋಸ್ಕರವಾಗಿ ಕೆಲಸ ಮಾಡೋದವ್ರನ್ನ ಕರೆಸಿ ಅವರಿಗೆ ಬಟ್ಟೆ ಕೊಟ್ಟು ಊಟ ಹಾಕಿ ಆಶೀರ್ವಾದವನ್ನು ಮಾಡಿ ಜಾಗಕ್ಕೆ ಶಾಂತಿಯಾಗಲಿ, ನಮಗೆ ಮನೆಯಲ್ಲಿ ಕುಟುಂಬ ವಾಸ ಮಾಡುವಾಗ ನಮಗೆಲ್ರಿಗೂ ಶಾಂತಿ ಸಿಗಲಿ ಅಂತ ಹೇಳಿ ಆ ಮನೆಗೆ ಒಂದು ಸತ್ಯನಾರಾಯಣನ ಪೂಜೆಯನ್ನು ಮಾಡಿಸಿ ಕೊನೆ ಮಾಡಬೇಕು. ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಗೃಹ ಪ್ರವೇಶ ಕೊನೆ ಆಗಬೇಕು ಅನ್ನೋ ವಿಚಾರನೇ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು.
ಸತ್ಯನಾರಾಯಣನ ಪೂಜೆ ಆಗಲೇಬೇಕು. ಯಾಕೆ ಅಂದರೆ ಗ್ರಹಗಳು ಎಲ್ಲ ಗ್ರಹಗಳ ಶಕ್ತಿ ಅದರಲ್ಲಿರುತ್ತೆ ಅನ್ನೋ ಉದ್ದೇಶ. ಹೇಳಿ. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಯ್ತು. ಹಲೋ, ಹೇಳಿ. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಯ್ತು. ಈ ಗುರು ಪ್ರವೇಶ ಮಾಡೋದಕ್ಕೆ ಹಲೋ ಹೇಳಿ ಕಂಟಿನ್ಯೂ ಮಾಡಿ. ಅಲ್ಲಲ್ಲ, ಒಂದು ನಿಮಿಷ ಸ್ವಾಮಿ ನಾನು ಹೇಳ್ತಾ ಕೇಳ್ರಿ. ಗಂಗಾಧರ್ ಅವರೇ, ನೀವು ಪಾಸ್ ತಗೊಳಕ್ ಹೋಗ್ಬಿಡಿ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನೇರವಾಗಿ ಪ್ರಶ್ನೆ ಕೇಳ್ಬಿಡಿ. ನೇರವಾಗಿ ನಾನು ಕೇಳ್ತಾ ಇರೋದು. ಹೇಳಿ. ಈಗ ಸತ್ಯನಾರಾಯಣ ಪೂಜೆ ಎಲ್ಲ ಉಂಟು, ಪೂನೆಯವ್ರಿಗೂ ಊಟ ಹಾಕೋದು ಕರೆಕ್ಟು. ಆದ್ರೆ ಆ ಭೂಮಿ ಒಳಗೆ ಇದು ಪ್ರವೇಶ ಮಾಡೋದು ಏನು ಶಾಂತಿಗೆ ಅಂತ ಹೇಳಿದ್ರು. ಊಟ ಹಾಕೋದು, ಈ ಸತ್ಯನಾರಾಯಣ ಪೂಜೆ ಅವೆಲ್ಲ ನನಗೆ ಗೊತ್ತಿಲ್ಲ. ಅದು ಮಾಮೂಲಿ ಪೌರ್ಣಮಿ ದಿನ ಯಾವಾಗಲೂ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಆ ಭೂಮಿ ಒಳಗೆ ಯಾವ ಶಾಂತಿಗೋಸ್ಕರ ಗೃಹ ಪ್ರವೇಶ ಮಾಡೋದು, ಇದೊಂದು ಉತ್ತರ ಹೇಳ್ಬಿಡ್ರಿ ಸಾಕು. ಶಾಂತಿಗೆ ಮಾಡಕ್ಕೆ ಭೂಮಿಗೆ ಶಾಂತಿ ಮಾಡೋದು ಯಾವ ಥರ ಮಾಡ್ತೀರಾ ಶಾಂತಿ ನೀವು? ಇಲ್ಲ ತಪ್ಪು. ನಾನು ಆ ವಾಸ್ತು, ನಾನು ಈ ವಾಸ್ತು, ಆ ರಾಗಿಗೆ ರಿಂಗ್ ಅಂತ ಎಲ್ಲಾ ಜ್ಯೋತಿಷ್ಗೂ ನೋಡಿದ್ದೀನಿ. ಈ ಗೃಹ ಪ್ರವೇಶ ಮಾಡೋದಕ್ಕೆ ಯಾವ ವಿಧಾನ ಮಾಡಬೇಕು ಅಂತ ಹೇಳಿದ್ರು. ಊಟ ಹಾಕೋದು, ಸತ್ಯನಾರಾಯಣ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಅದು ಬೇಡ. ಅಲ್ಲ, ಒಂದು ವಿಷಯ ಕೇಳಿ. ಈಗ ಗಂಗಾಧರ್ ಅವರೇ, ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾಡೋದು ಏನಕ್ಕೆ, ಮದುವೆ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಕೇಳ್ದಂಗಿದೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೃಹ ಪ್ರವೇಶ ಮಾಡೋದು ಏನಕ್ಕೆ ಅನ್ನೋದು ಉತ್ತರ ಕೊಟ್ಟಿದ್ದೀನಿ. ಅಂದ್ಬಿಟ್ಟು ಶಾಂತಿ ಮಾಡ್ತಕ್ಕಂಥದ್ದು, ಊಟ ಮಾಡಿದ ತಕ್ಷಣ, ಪೂಜೆ ಮಾಡಿದ ತಕ್ಷಣ ಮನೆ ಶಾಂತಿ ಆಗೋದಿದ್ರೆ ದಿನ ಒಬ್ಬರು ಎಲ್ಲರೂ ಮಾಡಿಸ್ತಾ ಇದ್ರು. ಮನೆಯನ್ನು ಕಾರ್ಯಕ್ರಮದ ಅರ್ಥ ಮಾಡ್ಕೊಳ್ಳಿ. ಮನೆಯನ್ನು ಕಟ್ಟುವ ವಿಧಾನದಲ್ಲಿ ಶಾಂತಿ ಸಿಗುತ್ತೆ ಹೊರ್ತು, ಮನೆ ನಿರ್ಮಾಣದಲ್ಲಿ ಶಾಂತಿ ಸಿಗುತ್ತೆ ಹೊರ್ತು, ಮನೆಯ ನೆಲದ ಮಟ್ಟದಲ್ಲಿ ಶಾಂತಿ ಸಿಗುತ್ತೆ ಹೊರ್ತು, ಪೂಜೆಯಿಂದ ಶಾಂತಿ ಸಿಗೋದಾದರೆ ದಿನ ಒಬ್ಬೊಬ್ಬರು ಪೂಜೆ ಮಾಡಿಸ್ತಿದ್ರು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮನೆ ಕಟ್ಟೋ ವಿಧಾನ ಗೊತ್ತಿದೆಯಾ? ದಯವಿಟ್ಟು ಯಾರೇ ಬರಲಿ ನಾನು ಸನ್ಮಾನ ಮಾಡ್ತೀನಿ. ಮನೆ ಕಟ್ಟುವ ವಿಧಾನವನ್ನು ಹೇಳ್ಕೊಡ್ಬೇಕು. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ. ನಾವು ಯಾವ್ಯಾವುದನ್ನು ಕೇಳಕ್ಕೆ ಹೋಗೋದಲ್ಲ. ಮನೆಯನ್ನು ಕಟ್ಟುವ ವಿಧಾನ, ಸೂಕ್ತವಾದ ಮನೆ ಅಂದರೆ ಹೇಗಿರಬೇಕು, ಇದು ಫಸ್ಟ್ ತಿಳ್ಕೋಬೇಕು. ಪೂಜೆಯಿಂದ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದಾದರೆ ದಿನಕ್ಕೆ 10 ಜನ ಪೂಜೆ ಮಾಡಿಸಿ ಮನೆ ಒಳ್ಳೇದು ಮಾಡ್ಕೊಂಡ್ಬಿಡ್ತಿದ್ರು. ಪೂಜೆ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ವಿಚಾರ. ಭಗವಂತನ ಹೆಸರು ಹೇಳಿ ಪೂಜೆಯಿಂದ ಏನೂ ಲಭ್ಯವಾಗಲ್ಲ. ಪೂಜೆ ಮಾಡೋ ಪುರೋಹಿತನಿಗಿರುವಷ್ಟು ಸಮಸ್ಯೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇದನ್ನು ಗಮನಿಸ್ಕೊಳ್ಳಿ. ಯಾರು ದೇವಸ್ಥಾನದಲ್ಲಿ ಪೂಜೆ ಮಾಡೋರಿಗೆ ಅವ್ರಿಗಿರುವಷ್ಟು ಸಮಸ್ಯೆ ಯಾರಿಗೂ ಇಲ್ಲ. ಅದನ್ನು ಬೇಕಾದ್ರೆ ನಾನು ಸಾಬೀಸ್ಪಡಿಸಿ ತೋರಿಸ್ತೀನಿ. ಅಂದಮೇಲೆ ಪೂಜೆ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು. ಪ್ರಶ್ನೆ ಕೇಳಬೇಕಾದ್ರೆ ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಕ್ಕತ್ತೆ. ಶಾಂತಿ ಮಾಡೋದಕ್ಕೆ ಮನೆಯ ಕ್ರಮದಲ್ಲಿ ಬರುತ್ತೆ ಹೊರತು ಇನ್ನು ಪೂಜೆಯಿಂದ ಬರಲ್ಲ. ದಯವಿಟ್ಟು ಕರೆಕ್ಟಾಗಿ ಕ್ರಮವನ್ನು ಅನುಸರಿಸ್ಕೋಬೇಕಂದ್ರೆ ನೀವು ಯೋಚನೆ ಮಾಡಿ, ಗೊತ್ತಾಗತ್ತೆ. ಒಳ್ಳೆಯದಾಗಲಿ. ವಿಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ತುಂಬಾ ಚೆನ್ನಾಗಿ ಬರ್ತಾ. ಹಲೋ ಸರ್, ಗುರುಗಳೇ. ಹೇಳಿ. ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು. ಮನುಷ್ಯರಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಬೆಳಿಗ್ಗೆ ಎದ್ದೇಳೋದು ಮತ್ತೆ ಊಟ ಮಾಡೋದು ಅದೆಲ್ಲ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಹೇಳಿ. ಇದು ನಮ್ಮ ಯಜಮಾನ್ರದ್ದು ಪೂರ್ವಭಾಗ ನಕ್ಷತ್ರ. ಓಕೆ. ಯಾವ ವಾರದಲ್ಲಿ ಹುಟ್ಟಿದ್ದವರು? ಯಾವ ವಾರ ಹುಟ್ಟಿದ್ರು ಅಂದೆ? ಸೋಮವಾರ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 36 ವರ್ಷ ಆಯ್ತು ಸ್ವಾಮಿ. ಓಕೆ. ಅವ್ರ ಬಗ್ಗೆ ಏನು ಕೇಳಬೇಕು ಅಂತ ಕರೆ ಮಾಡಿದ್ರಿ? ಆರೋಗ್ಯ ಸ್ವಲ್ಪ ಏರ್ಪೇರ್ ಆಗ್ತಾ ಇದೆ ಸರ್. ನೀವೇನು ಓದಿದ್ದೀರಾ? ನಾನು ಓದಿರೋದು SSLC. ಓಕೆ. ನಿಮ್ಮ ಯಜಮಾನರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ನಿದ್ದೆ ಮಾಡ್ತಾರೆ. ನಾವು ಅಲ್ಲಲ್ಲ, ಪದೇ ಪದೇ ಎಚ್ಚರಿಕೆ ಆಗ್ತಕ್ಕಂಥದ್ದು, ಕರೆಕ್ಟ್ ನಿದ್ದೆ ಇಲ್ಲ ಅಂತಕ್ಕಂಥದ್ದು ವಿಷಯ ಗೊತ್ತಿದೆಯಾ ಅಂತ ಕೇಳ್ತೀನಿ. ಎದೋಳ್ತಾರೆ. ಅವಾಗ ಒಂದು 5-6 ಸರಿ ರಾತ್ರಿಗೆಲ್ಲ ಎದೋಳ್ತಾ ಇರ್ತಾರೆ. ನಿದ್ದೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಆರೋಗ್ಯ ಚೆನ್ನಾಗಿರುತ್ತಾ ವಿಜಯಲಕ್ಷ್ಮಿ ಅವರೇ? ಎರಡನೇ ವಿಷಯಕ್ಕೆ ಬರ್ತೀನಿ. ವಾಸದ ಮನೆ ಎಷ್ಟು ವರ್ಷದ್ದು? ವರ್ಷದ ಮನೆ 16 ವರ್ಷದ್ದು ಸ್ವಾಮಿ. ಕಟ್ಸಿದ್ದಾ? ಹ್ಞೂ ಸ್ವಾಮಿ, ಕಟ್ಸಿದ್ದು. ಯಾವ ದಿಕ್ಕಿಗಿದೆ ಬಾಗಿಲು? ಬಾಗಿಲು ಇದು ಪೂರ್ವಕ್ಕಿದೆ. ಓಕೆ. ರಸ್ತೆನೂ ಪೂರ್ವಕ್ಕಿದೆ. ಮೇನ್ ಡೋರ್ ಎಷ್ಟಿದೆ? ಒಂದಿದೆ, ಪೂರ್ವದಲ್ಲೂ ಒಂದಿದೆ. ಅಲ್ಲ, ಮೇನ್ ಡೋರ್ ಎಷ್ಟಿದೆ ಮನೆಗೆ? ಮೇನ್ ಡೋರ್ ಒಂದಾ ಎರಡಾ? ಒಂದೇನಾ? ಇದೆ. ಹಿಂದಗಡೆ ಒಂದು ಬಾಗಿಲು ಇದೆ, ದಕ್ಷಿಣಕ್ಕೊಂದು ಬಾಗಿಲು ಇದೆ. ಓಕೆ.
ನಿಮ್ಮ ಯಜಮಾನರು ಯಾವಾಗಾದ್ರೂ ಉಸಿರಾಟದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದಿದೆ ಅಂತ ಹೇಳಿದ್ದುಂಟಾ? ಹಲೋ, ಕೇಳಿಸ್ತಿಲ್ಲ ಸ್ವಾಮಿ? ಉಸಿರಾಟದಲ್ಲಿ ಸಮಸ್ಯೆ ಇದೆ, ಸ್ವಲ್ಪ ಹಿಡ್ದಂಗಾಗತ್ತೆ ಅಂತ ಯಾವಾಗಾರು ಹೇಳಿದ್ದುಂಟಾ ಅಂದೆ? ಆಪರೇಷನ್ ಆಗಿದೆ. ಆಪರೇಷನ್ ಆಯ್ತಾ? ಹ್ಞೂ ಆಯ್ತು ಸ್ವಾಮಿ. ಹಾಂ, ಈಗ ನೀವು ಅರ್ಥ ಮಾಡ್ಕೋಬೇಕು, ನಾನು ಹೇಳಿದ್ದು ನಿದ್ದೆಯಿಂದ ಉಸಿರಾಟದಿಂದ ನಿದ್ದೆ ತೊಂದರೆ ಅಮ್ಮ. ಪೂರ್ವಾಭಾದ್ರ ನಕ್ಷತ್ರ ಏನು ಹೇಳುತ್ತೆ ಅಂದರೆ ನಿದ್ದೆ 20% 25% ಅಷ್ಟೇ ನಿದ್ದೆ ಬರೋದು, ಇನ್ನು 60% ನಿದ್ದೆ ಬರಲ್ಲ. ಇವರಿಗೆ ಮದುವೆನೇ ಮಾಡೋ ಹಾಗಿಲ್ಲ ಅಂತ ಹೇಳ್ಬೋದು. ಪೂರ್ವಾಭಾದ್ರ ನಕ್ಷತ್ರಕ್ಕೆ ದಾಂಪತ್ಯ ಕ್ವಾಲಿಟಿ ಕೊಡಲ್ಲ. ಯಾಕೆ ನಿದ್ದೆ ಚೆನ್ನಾಗಿ ಬರಲ್ಲ ಅಂದರೆ ಮನಸ್ಸು ಚೆನ್ನಾಗಿರಲ್ಲ, ಮನಸ್ಥಿತಿ ಚೆನ್ನಾಗಿರಲ್ಲ. ಪ್ರೀತಿ ಅಂತಕ್ಕಂಥ ತುಂಬ ದೂರ. ಏನು ನಗೋದೇ ಇಲ್ಲ ನೀನು, ಏನು ಖುಷಿಯಾಗೇ ಇಲ್ಲ ನೀನು, ಯಾಕೆ ಹಿಂಗಿದ್ಯಾ, ಏನಿರಬೇಕು, ಕರೆಕ್ಟಾಗಿದ್ದೀನಲ್ಲ, ಯಾಕೆ ಹಿಂಗಿದ್ಯಾ ಗೊತ್ತಿಲ್ಲ. ಸೊ ಟೋಟಲಿ ಲೈಫ್ ಅನ್ನೋದು ಟೇಸ್ಟೇ ಗೊತ್ತಿರಲ್ಲ ಪೂರ್ವಭದ್ರ ನಕ್ಷತ್ರಕ್ಕೆ. ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೊಂಡಿದ್ದೀನಿ, ಇಷ್ಟೇ ಜೀವನ ಹೊರ್ತು ಮದುವೆ ಏನಕ್ಕೆ, ಮದುವೆ ಮಾಡ್ಕೊಂಡ್ಮೇಲೆ ಹೇಗಿರಬೇಕು, ಹೋಗ್ಲಿ ಮದುವೆ ಏನಕ್ಕೆ ಬೇಕು, ಇವ್ರ ಹತ್ರ ಸಿಕ್ಕಲ್ಲ ಉತ್ತರ. ಒಂದು ಗಂಡು ಅಂತಿದ್ದೀನಿ, ಒಂದು ಹೆಣ್ಣು ಅಂತಿದ್ದೀನಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಇವರಿಬ್ಬರಿಗೂ ದಾಂಪತ್ಯ ಅಂತಕ್ಕಂಥದ್ದು ಬರೇ ಒಂದು 25-30% ಸಿಗಬಹುದು. ಅದು ಇವ್ರು ಅನ್ಸರ್ಸ್ ಹಿಡ್ಕೊಂಡ್ರೆ, ತಿಳ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ನಂಬೋದೇ ಇಲ್ಲ ಅವರು. ಇವ್ರ ಯಜಮಾನ್ರಿಗೆ ಯಾವುದು ನಂಬಿಕೆ ಇಲ್ಲ. ಅಮ್ಮ ಅರ್ಥ ಆಗ್ತಿದ್ಯಾ? ಕರೆಕ್ಟ್ ಆಗಿದೆ. ನಂಬಿಕೆ ಇಲ್ಲ. ಪೂರ್ವಭಾದ್ರ ನಕ್ಷತ್ರ ಬೇಸಿಕ್ ಏನು ಅಂದರೆ ವಂಶದಲ್ಲಿ ಯಾರೂ ನಂಬಲ್ಲ. ಏನು ಅಂದರೆ ಪೂಜೆ ನಾವು ಇಷ್ಟ ಬಂದಂಗೆ ಮಾಡ್ತೀವಿ, ಬೆಳಗ್ಗೆನೇ ಯಾಕೆ ಮಾಡಬೇಕು, ಸಾಯಂಕಾಲ ಬೆಳಗ್ಗೆನೇ ಯಾಕೆ ಸ್ನಾನ ಮಾಡಬೇಕು, ಈ ರೀತಿ ನಡೆದು ಬಂದ ವಂಶದಲ್ಲಿ ಹುಟ್ಟುತ್ತೆ ಪೂರ್ವಭಾದ್ರ ನಕ್ಷತ್ರ ಮಗು. ಈಗ ಹೆಂಗೆ ಸರಿ ಮಾಡೋದು? ವಂಶನೂ ನೆಮ್ಮದಿ ಇಲ್ಲ, ಹುಟ್ಟಿದ ವ್ಯಕ್ತಿನೂ ಚೆನ್ನಾಗಿಲ್ಲ, ಮತ್ತು ಮುಂದೆ ಹೋಗ್ತೀರಾ ಇಲ್ಲಿ? ಇದಕ್ಕೆ ಉತ್ತರ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಸಿಕ್ಕಿಲ್ಲ. ಅದಕ್ಕೊಂದು ಶಾಂತಿ ಮಾಡಿಸಿ. ಶಾಂತಿ ಅದೀಗ ಹೇಳಿದ್ರಲ್ಲ ಅವರು, ಮನೆಗೆ ಯಾಕೆ ಗೃಹಪ್ರವೇಶ ಮಾಡಬೇಕು. ಸೊ ಈ ಥರ ಪ್ರಶ್ನೆ ಅಲ್ಲ, ವಿಷಯ ತಿಳ್ಕೋಬೇಕು. ಪ್ರಶ್ನೆಯನ್ನು ಒಬ್ರಿಗೆ ಹಾಕಬೇಕಾದ್ರೆ ಅಥವಾ ನಾವೇ ಪ್ರಶ್ನೆ ಉತ್ಪತ್ತಿ ಮಾಡಿಕೊಂಡಾಗ ಅದಕ್ಕೆ ಮೊದಲು ಅರ್ಥ ನಮಗೆ ಗೊತ್ತಿರಬೇಕು. ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದಾ ಅಂತ. ಸೊ ಏನೋ ನನಗೂ ಒಂದು ಗೊತ್ತಿದೆ, ಒಂದು ಕೇಳೋಣ ಅನ್ನೋ ಮಟ್ಟಕ್ಕೆ ಬಂದಾಗ ಜೀವನವೆಲ್ಲ ಇದು ತರ್ಕವಾಗಿ ಉಳ್ಕೊಂಡ್ಬಿಡುತ್ತಮ್ಮ. ಓಕೆ, ಸತ್ಯ ಸಿಕ್ಕಲ್ಲ. ಓಕೆ, ರೈಟ್. ಶಾರದಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ ಅವರೇ. ಶಾರದಾ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನೇರವಾಗಿ ಪ್ರಶ್ನೆ ಕೇಳಿ, ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ನಾವು ಮೈಸೂರಿಂದ ಕಾಲ್ ಮಾಡ್ತಿರೋದು. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಓಕೆ, ಹೇಳಪ್ಪ, ಏನಾಗ್ಬೇಕು? ನಿಮ್ಮಂತ ಗುರುಗಳು ಸಮಾಜದಲ್ಲಿ ಇದ್ರೆ ಖಂಡಿತವಾಗ್ಲೂ ನಾವು ಬದಲಾಯಿಸ್ಕೊಳಕ್ಕೆ ಒಳ್ಳೆ ಅವಕಾಶ ಇದೆ ಗುರುಗಳೇ. ಓಲಿ ಸಿಕ್ಕಿದೆಯಲ್ಲ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಗುರುಗಳೇ. ಏನು ಓದಿದ್ಯಮ್ಮ? ನಾನು ಟೀಚರು. ಇತ್ತೀಚೆಗೆ ನಮ್ಮ ಮನೆಯವ್ರು ತೀರೋದ್ರು. ಯಾವಾಗ? ಅದೇ 31ನೇ ತಾರೀಕು ಸೂಸೈಡ್ ಮಾಡ್ಕೊಂಡು ಸತ್ತದ್ರು. ಎಷ್ಟು ವರ್ಷ ಮದುವೆಯಾಗಿ? ಅವ್ರಿಗೆ 38 ವರ್ಷ ಆಗಿತ್ತು. ನಾವು ಮದುವೆ ಆಗಿ 11 ವರ್ಷ ಆಗಿತ್ತು. 11 ವರ್ಷಕ್ಕೆ ದಾಂಪತ್ಯ ಕಟ್ಟಾಯ್ತು. ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ. ಓಕೆ, ನೀನು ಈಗ ಕೆಲಸ ಮಾಡ್ತಿದ್ಯಾ? ಅವರು ಗವರ್ನಮೆಂಟ್ ಕೆಲಸದಲ್ಲಿ ಇದ್ರು. ನೀನು ಇವಾಗ ಓಡಾಡ್ತಿದೀವಿ, ಅದೇ ಅವ್ರ ಕೆಲಸ ಬರ್ಲಿ ಅಂತ. ನಿನ್ನ ನಕ್ಷತ್ರ ಏನಮ್ಮ? ಶ್ರವಣ ನಕ್ಷತ್ರ. ಓಕೆ, ನಿಮ್ಮ ಯಜಮಾನ್ರದು? ಅವ್ರದ್ದು ಭರಣಿ ನಕ್ಷತ್ರ 4ನೇ ಪಾದ. ಹಾಂ, ಅಕಸ್ಮಾತ್ ಪರಿಚಯ ಮದುವೆ ಆಗಿದ್ದಾ? ಇಲ್ಲ, ಮನೆಯವರೇ ನೋಡಿಲ್ಲ ಮಾಡಿ. ಓಕೆ, ಈಗ ನಿಮ್ಮ ತಂದೆ ಏನು ಮಾಡ್ತಾರೆ? ನನ್ನ ತಂದೆ ಕ್ಷೌರಿ ಚಾಸು. ಓಕೆ, ಈಗ ನೀವು ನನ್ಗೊಬ್ಬ ಮಗ ಇದ್ದಾನೆ. ಎಷ್ಟು ವಯಸ್ಸು? ಅವನ್ಗೆ 8 ವರ್ಷ. ನಾವೇನು ಶ್ರಾದ್ದ ಮಾಡ್ಬೇಕು ಎಲ್ಲ ಮಾಡ್ತಿದೀವಿ ಗುರುಗಳೇ. ಒಂದು ನಿಮಿಷ. ಅವನ ನಕ್ಷತ್ರ ಏನು ಮಗಂದು? ಸ್ವಾತಿ ನಕ್ಷತ್ರ 4ನೇ ಪಾದ. ಓಕೆ, ಈಗ ಶ್ರಾದ್ದ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅಮ್ಮ? ಹೌದು ಗುರುಗಳೇ. ಭರಣಿ ನಕ್ಷತ್ರದೊಂದು ಮದುವೆ ಮಾಡ್ಕೋಬಹುದು. ಇದು ಹೆಂಗಿದೆ ಅಂದರೆ ಅರ್ಜೆಂಟಿಗೆ ಮಾಡ್ಕೊಂಬಿಟ್ಟ ಸಮಯ, ಟೈಮು ಏಜ್ ಬಾರ್ ಹಾಕ್ಬಿಟ್ಟಿತ್ತು, ಹಂಗಿದೆ ನಿಮ್ಮ ಮದುವೆ. ಹೌದು ಗುರುಗಳೇ, ಅವಾಗ ಇಷ್ಟು ತಿಳುವಳಿಕೆ ಇರಲೇ ಇಲ್ಲ. ಒಂದು ನಿಮಿಷ, ಈಗಲೂ ಇಲ್ಲಮ್ಮ. ಈಗಲೂ ತಿಳುವಳಿಕೆ ಎಲ್ಲಿ ಬಂದಿದೆ ಅನ್ಕೊಂಡು ಇವತ್ತು ಭರಣಿ ನಕ್ಷತ್ರ ಮದುವೆ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಮದುವೆ ಇಲ್ಲ, ಮದುವೆಗಳಿದೆ. ಭರಣಿ ನಕ್ಷತ್ರ ಮದುವೆಗಳಿದೆ ಅಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಶ್ರವಣ ನಕ್ಷತ್ರದವರೆಗೆ ಯೋಚನೆ ಬಿಟ್ಟು ಬೇರೆ ದಾರಿ ಇಲ್ಲ. ಅದೇ ನೀನು. ಊಟ ಮಾಡುವಾಗ ಯೋಚನೆ, ಮಲಕ್ಕೊಳ್ಳುವಾಗ ಯೋಚನೆ, ಬೆಳಗ್ಗೆ ಏಳಬೇಕಾದ್ರೆ ಯೋಚನೆ ಇಲ್ಲದೆ ನೀನಿಲ್ಲ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ, ತುಂಬಾ ಯೋಚನೆ ಇದೆ. ಅಲ್ಲಮ್ಮ, ಇದನ್ನ ಸರಿ ಮಾಡ್ಕೊಳ್ಳದೆ ಮದುವೆ ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗಲ್ಲ, ಆದರೂ ಕೇಳ್ತಾ ಇದ್ದೀನಿ.
ಹೌದು ಗುರುಗಳೇ. ನಿನ್ನೆ ನಾನೇನು ಹೇಳಿದೆ ಅಮ್ಮ, ಮದುವೆಗೆ ಅರ್ಹತೆ ಇರ್ತಕ್ಕಂಥ ಹೆಣ್ಣು ಗಂಡು ಹೇಗಿರಬೇಕು, ಹೌದು. ಇದು ನೋಡಿ ಮಾನಸಿಕ ರೋಗಿಯಾಗಿರ್ತಕ್ಕಂಥ ಶ್ರವಣ ನಕ್ಷತ್ರ. ಇದನ್ನು ಜ್ಯೋತಿಷಿಗಳು ಹೇಳ್ತಾರೆ, ಶ್ರೀನಿವಾಸರು ಹುಟ್ಟಿದ್ದು ಕೇಳಲೇಬೇಡ, ತುಂಬ ಚೆನ್ನಾಗಿರುತ್ತೆ, ಅವ್ರನ್ನೇ ಕೇಳಬೇಕು, ಹೆಂಗೆ ಚೆನ್ನಾಗಿರುತ್ತೆ. ಭರಣಿ ನಕ್ಷತ್ರ ಹುಟ್ಟಿದವ್ರು ಹೇಳ್ತಾರೆ ಧರಣಿ ಆಳ್ತಾರೆ ಅಂತ, ಅವ್ರನ್ನೇ ಕೇಳಬೇಕು. 420 ವಿಚಾರದಲ್ಲಿ ಧರಣಿ ಆಳ್ತಾರೆ ಹೊರತು ಸತ್ಯವಾದ ವಿಚಾರದಲ್ಲಿ ಧರಣಿ ಆಳಲ್ಲ. ಅದನ್ನು ಹೇಳ್ಬೇಕಲ್ಲ ಅವರು. ಧರಣಿ ಆಳ್ತಾರೆ. ಅಮಾವಾಸ್ಯೆ ಹುಡ್ತಾರೆ ಏನಾಗ್ತಾರೆ, ಮುಟ್ಟುದ್ದೆಲ್ಲ ಸಕ್ಸಸ್ ಅಂತ ಹೇಳ್ತಾರೆ. ಜೀವನ ಪರ್ಯಂತ ಪ್ರತಿ ಕ್ಷಣ ದುರಂತವೇ ಕಾದಿರುತ್ತೆ ಅಮಾವಾಸ್ಯೆ ಹುಟ್ಟಿದವ್ರಿಗೆ. ಅಂದರೆ ಫೈಟ್ ಮಾಡೋದು ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಯಾಕೆ ಮಾಡೋಕ್ಕಾಗಲ್ಲ, ಯಾಕೆ ಕೆಲಸ ಮಾಡಲ್ಲ, ನಾನು ಮಾಡೇ ಮಾಡ್ತೀನಿ, ಈ ರೀತಿಯಾಗಿ ತದ್ವಿರುದ್ಧವಾದ ಜೀವನ ಸಿಕ್ಕತ್ತೆ ಹೊರತು ನಿಜವಾದ ಜೀವನ ಸಿಗಬೇಕಂದ್ರೆ ನಕ್ಷತ್ರಗಳ ಸತ್ಯಗಳನ್ನು ತಿಳಿಯದೇ ಬದುಕುವುದು, ನಕ್ಷತ್ರಗಳ ಸತ್ಯವನ್ನು ತಿಳಿಯದೇ ಮದುವೆ ಮಾಡ್ಕೊಳ್ಳೋದು. ನೀವೇನೇ ಪೂಜೆ ಮಾಡಿರಿ, ನೀವೇನೇ ವ್ರತ ಮಾಡಿ, ನೀವೇನೇ ಮಾಡಿ, ಗೌರಿ ಪೂಜೆ ಮಾಡಿದ್ರು ಅಷ್ಟೇ, ಸಂಕಷ್ಟಹರ ಚೌತಿ ಮಾಡಿದ್ರು ಅಷ್ಟೇ, ನಮಗೆ ಸಿಗೋದು ಝೀರೋನೇ. ಈ ಸತ್ಯ ತಿಳ್ಕೋಬೇಕು ಅಂತಂದ್ರಮ್ಮ ನೀನು ಒಂದು ಕೆಲಸ ಮಾಡಬೇಕು. ಶ್ರವಣ ನಕ್ಷತ್ರಕ್ಕೆ ಕಾರಣ ಏನು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ ಮುಂದಕ್ಕೆ ನಿನ್ನ ಮಗನಿಗಾರು ಒಂದು ಅನುಕೂಲ ಆಗತ್ತೆ. ಯಾಕೆಂದರೆ ಅವನು ಕೂಡ ಮಂಡುತನವಾದ ಮಗುವಾಗಿ ಹುಟ್ಟಿದ್ದಾನೆ ಆಲ್ರೆಡಿ. ಅದನ್ನಾರು ಸ್ವಲ್ಪ ರಿಪೇರಿ ಮಾಡ್ಕೋತಾಯಿ, ಒಳ್ಳೇದಾಗಲಿ. ರೈಟ್. ಜಯಂತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವ್ರಿಗೆ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಹಲೋ. ಕೇಳಿ. ಹಲೋ ಹಾಂ ಹೇಳಿಮ್ಮ. ಸರ್, ನಮ್ಮ ಮಗನ್ಗೆ ಮದ್ವೆ ಆಗುತ್ತಾ ಒಂದು ಹುಡುಗಿ ನೋಡ್ತಿದ್ದಾನೆ. ಹಾಂ ಹುಡುಗಿ ಜಾತಿ ಕುಲ ಇನ್ನೂ ಗೊತ್ತಿಲ್ಲ, ಬೇಡ ಅಂದ್ರೆ ಕೇಳ್ತಾ ಇಲ್ಲ, ಆದ್ರೆ ಚೆನ್ನಾಗಿತ್ತನ ಅಂತ ಗುರುಜಿ ಕೇಳ್ತಾ ಇದೀನಿ. ನಿನ್ನ ಮಗನ ಹೆಸರೇನಮ್ಮ? ಮಗಂದು ರಾಜಶೇಖರ್ ಅಂತ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ, ತುಲಾ ರಾಶಿ. ಅಲ್ಲ, ಒಂದು ನಿಮಿಷ, ನಿಮ್ಮ ಮಗನೇ ತಾನೇ? ಹ್ಞೂ, ನನ್ ಮಗನೇ. ಅಮ್ಮ ನಿಜಕ್ಕೂ ಹೇಳ್ತೀನಿ, ಬೇಜಾರಾಗ್ತದೆ, ನನಗೆ ನಾಚಿಕೆ ಆಗ್ತದೆ. ನಿಮ್ಮ ಮಗನ ನಕ್ಷತ್ರ ಗೊತ್ತಿಲ್ಲ ಅಂದರೆ ಯಾವ ಜವಾಬ್ದಾರಿಯಿಂದ ಮಕ್ಕಳು ಬೆಳೆಸಿದ್ರಿ ತಾಯಿ? ಜಾತಿ ಬೇರೆ ನೋಡ್ಕೊಂಡು ಮಾಡ್ಕೊತಾನ ಅವನು? ಆಗೋದೇ ಇಲ್ಲ. ನೀವು ಕರ್ಮ ನೋಡಬೇಕಲ್ಲ ಕಣ್ಣಲ್ಲಿ. ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿಸ್ತಾನೆ, ಆವಾಗ ಹೋಗ್ಬೇಕು ನೀವು. ಗಲಾಟೆ ಮಾಡಬೇಡಿ, ಬಿಟ್ಬಿಡಿ, ಅವ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವ್ರೆ, ಆ ಮಟ್ಟಕ್ಕೆ ಮದುವೆ ನಡೆಯೋದು. ಜನ್ಮ ಕೊಟ್ಟ ತಾಯಿಯಾಗಿ ಒಂದು ಮಗು ನಕ್ಷತ್ರ ಗೊತ್ತಿಲ್ಲ ಅಂದ ಮೇಲೆ ಹೇಗಮ್ಮ ಬದುಕು ಇದು? ದಯವಿಟ್ಟು ಅದೇನು ಗೊತ್ತಿಲ್ಲ, ಸುಮ್ನೆ ಒಂದು ನಿಮಿಷ, ಮದುವೆ ಮಾಡ್ಕೊಳ್ಳೋದು ಕೇಳಿದ್ರು ಗೊತ್ತಿಲ್ಲ, ಮಗು ಮಾಡ್ಕೊಂಡಿರೋದು ಗೊತ್ತಿಲ್ಲ, ಹೆಸರಿಡೋದು ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ. ಇದೇ ಗೊತ್ತಿಲ್ಲ ಅಂದಮೇಲೆ ಎಲ್ಲವೂ ನಡೆದಿದೆ. ಮದುವೆ ಆಯಿತು, ಮಗು ಆಯಿತು, ಅವನಿಗೆ ಮದುವೆ ಮಾಡೋ ಟೈಮ್ ಬಂದು ಗೊತ್ತಿಲ್ಲ ಅಂದರೆ ಈಗ ದಾರಿ ತಪ್ಪೋದ್ರಲ್ಲಿ ತಪ್ಪೇನಿದೆ? 3 ಜನ ಮಕ್ಕಳು ಗುರುಜಿ, 3 ಜನದ್ದು ಅಮ್ಮ ನಿನಗೆ ಉತ್ತರ ನಿಜಕ್ಕೂ ಕೇಳ್ತಕೋ, ಉತ್ತರ ಕೊಡ್ಲಿಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ ನಿನ್ನ ಜವಾಬ್ದಾರಿ ಏನಿರಬೇಕಿತ್ತು ಅಂದರೆ ಇವತ್ತು ಕೂಡ ನಿನ್ನ ಮಗಂದಲ್ಲ ತಪ್ಪು, ನೀವೇ ನಿಮ್ಮ ಮಕ್ಕಳನ್ನ ತಲೆ ಮೇಲೆ ಕಲ್ಲು ಹಾಕಿದ್ದೀರಾ ಅಂತ ತಿಳ್ಕೊಂಡು ನನ್ನ ಮಗ ಹುಟ್ಟಿದ್ದ ನಕ್ಷತ್ರವನ್ನು ತಿಳ್ಕೊತೀನಿ ಅಂತ ಇವತ್ತೇ ತೀರ್ಮಾನ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಮೊದಲು. ಇದನ್ನ ಬಿಟ್ಟು ನಿನ್ನ 3 ಜನ ಮಕ್ಕಳು ಗಂಡದ ಅಮ್ಮ ಚಿತ್ತ ನಕ್ಷತ್ರ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಚಿತ್ತಾ ನಕ್ಷತ್ರ ಆಗಿದ್ದರೆ ತಂದೆ ತಾಯಿಗೆ ದುಃಖ ಪ್ರಾಪ್ತಿ ಜೀವನ ಪರ್ಯಂತ. ಮಗು ಹುಟ್ಟಿದ್ರಿಂದ ಹಿಡಿದು ನಾಯಿ ಸಾಕಿದ್ದೀರಾ ನೀವು? ಹಲೋ, ನಾಯಿ ಸಾಕಿದ್ರೇನಮ್ಮ? ಇಲ್ಲ ಗುರುಜಿ. ಓಕೆ, ಅವನು ನಾಯಿ ಇಷ್ಟನಾ? ಇಲ್ಲ, ಅವನಿಗೆ ನಾಯಿನೂ ಇಷ್ಟ ಇಲ್ಲ. ಓಕೆ, ನೀವು ಫಸ್ಟು ಚಿತ್ತಾ ನಕ್ಷತ್ರ ಏನಕ್ಕೆ ಅಂತಂದರೆ ಫೋಟೋ ಇಟ್ಬಿಟ್ಟು ಎಡೆ ಹಾಕ್ತಿರ್ತಾನೆ ನೀವು, ಅದಕ್ಕೆ ಹುಟ್ಟೋದು. ದುಃಖ ಕೊಡೋ ಮಕ್ಕಳು ಮದುವೆಯಲ್ಲಿ ದುಃಖ ಕೊಡ್ಬೋದು, ಅಥವಾ ನಿಮಗೆ ಕಾಟ ಕೊಡ್ಬೋದು, ಅವಮಾನ ಮಾಡ್ಬೋದು. ಈ ರೀತಿಯಾದ ಸಮಸ್ಯೆ ಮಕ್ಕಳಿಂದ ಬರ್ತಾ ಇಲ್ಲ, ನೀವು ತಿಳ್ಕೊಳ್ದೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಮಮತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವ್ರಿಗೆ. ನಮಸ್ಕಾರ ಗುರುಗಳಿದ್ದಾರೆ, ಮಾತಾಡಿ ಮಮತಾ ಅವರೇ. ಹಲೋ, ನಮಸ್ಕಾರ ಗುರುಜಿ. ಹೇಳಮ್ಮ ಮಮತಾ. ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮದುವೆ? ಹೌದು ಗುರುಜಿ. ಯಾರ ಮದುವೆ ಅಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಮಗನ? ಮಗಳು. ಏನು ಹೆಸರು, ಏನು ನಕ್ಷತ್ರ? ಸ್ವಾತಿ. ಸ್ವಾತಿ ನಕ್ಷತ್ರನ ಹೆಸರ? ಇದು ಸ್ವಾತಿ ಹೆಸರು ಗುರುಜಿ. ನಕ್ಷತ್ರ ಏನು? ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಎಷ್ಟು ವಯಸ್ಸು? ಇವಾಗ 21, 22 ನಡೀತಾ ಇದೆ ಗುರುಜಿ. ಏನು ಮಾಡ್ತಿದ್ದಾಳೆ? ಇದು ಡಿಗ್ರಿ ಕಂಪ್ಲೀಟ್ ಆಯ್ತು. ಈಗ ಏನು ಮಾಡಬೇಕು? ಇವಾಗ ಮನೆಯಲ್ಲೇ ಇದ್ದಾಳೆ ಗುರುಜಿ. ಕೆಲ್ಸಕ್ಕೆ ಕಳಿಸ್ಬೇಕಾ? ಅವಳು ಹೋಗ್ತಾಳ, ನೀವು ಕಳಿಸ್ಬೇಕಾ? ಅವಳು ಹೆಂಗೋ ಇದು ಮಾಡ್ತಾಳೆ ಹಂಗೆ ಗುರುಜಿ. ಓಕೆ, ಟಾಯ್ಲೆಟ್ಗೆ ಹೋಗ್ತಕ್ಕಂತಹ ಸಮಯ
ತುಂಬ ಜಾಸ್ತಿ ತಗೋತಾಳೆ ಅಂತಾನ, ಅವಾಗ ಹೋಗ್ತಾ ಇರ್ತಾಳೆ ಅಂತಾನ, ಯಾವ್ದು ಹೇಳ್ತೀಯಮ್ಮ? ನಿನ್ನೆ ಕೂಡ ಹೇಳಿದೆ, ಜ್ಯೇಷ್ಠ ನಕ್ಷತ್ರದ ಹಣೆಬರ ಏನಿರುತ್ತೆ ಅಂದರೆ, ಒಬ್ಬ ಹೆಂಗಸು ಡೆಲಿವರಿಗೆ ಹೋದ್ರೆ ಧೈರ್ಯವಾಗಿ ಹೋಗಿ ನೇರವಾಗಿ ಬೇಗ ಬಂದ್ಬಿಡ್ಬೋದು. ಇವರು ಬಾತ್ರೂಮ್ ಟಾಯ್ಲೆಟ್ಗೆ ಹೋದ್ರೆ ಏನಕ್ಕಾರೂ ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡೇ ಕೂತ್ಕೋಬೇಕು ಇವರು. ಇದಕ್ಕೆ ರಿಪೇರಿ ಎಲ್ಲಿ? ಅದನ್ನ ಹೇಳಂಗಿಲ್ಲ, ಹೇಳಿದ್ರು ರಿಪೇರಿ ಇಲ್ಲ. ಆಮೇಲೆ ಅವೆಲ್ಲ ಏನು ಹೇಳಬೇಕು, ಈ ಏನು ಹೇಳಬೇಕು ಅನ್ನೋದೇ ಜೀವನದಲ್ಲಿ ಇರ್ತಕ್ಕಂಥ ರಹಸ್ಯ. ನಾವು ಯಾವ್ದು ಮುಚ್ಚಿಡ್ತಾ ಹೋಗ್ತೀವಿ ಅದು ನಮ್ಮನ್ನು ಕಾಡಿಸ್ತಾ ಹೋಗುತ್ತೆ. ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅದೆಲ್ಲ ಯಾಕೆ ಹೇಳ್ಬೇಕು? ಅನುಭವಿಸಿ. ಅದೇ ಡಾಕ್ಟರ್ ಹೇಳಿದಾಗ ತಗೊಂಬನ್ನಿ ಅಂತ ಕೈ ಹಿಡ್ಕೊಂಡು ಹೋಗ್ಬೋದು, ಅದು ಸತ್ಯ ಹೇಳಕ್ಕಾಗಲ್ಲ. ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರು, ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಹೋದ್ರು, ಯಾವ ಕಾರಣಕ್ಕೂ ಅವರಿಗೆ ಮದುವೆಯಲ್ಲೂ ಆಪ್ಷನ್ ಇಲ್ಲ, ಕೆಲಸದಲ್ಲೂ ಆಪ್ಷನ್ ಇಲ್ಲ. ಕಾರಣ ಮನಃಶಾಂತಿ ಇಲ್ಲ. ಪೂರ್ಣವಾಗಿ ಜೀವನದಲ್ಲಿ ಹೇಳ್ಕೊಳಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ. 21 ವರ್ಷ ಆಗಿದೆ, ಇಲ್ಲಿವರೆಗೂ ಓದ್ಸಕ್ ಮಾಡಿದ್ರೆ ಹೊರತು ಜ್ಯೇಷ್ಠ ನಕ್ಷತ್ರದ ಮಗು ಆರೋಗ್ಯ ಏನು ಕೆಟ್ಟಿದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಓಕೆ ಓಕೆ ರೈಟ್. ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವ್ರಿಗೆ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಮಲ್ಲಿಕಾರ್ಜುನ್ ಅವರೇ. ಹಲೋ. ಓಕೆ, ನಮಸ್ತೆ ಗುರುಜಿ. ಹೇಳಿ ಮಲ್ಲಿಕಾರ್ಜುನ್. ಗುರುಜಿ, ಸ್ವಲ್ಪ ನಮ್ಮ ಮಗನ್ ಕೇಳ್ಬೇಕಾಯ್ತು ಎಜುಕೇಶನ್ ಬಗ್ಗೆ. ಎಜುಕೇಶನಾ? ಹ್ಞೂ. ಏನು ಓದ್ತಾ ಇದ್ದಾನೆ ಈಗ? 10ನೇ ಕ್ಲಾಸ್ ಈಗ ಪ್ರೆಸೆಂಟ್. ಏನು ನಕ್ಷತ್ರ? ನಕ್ಷತ್ರ ಗೊತ್ತಿಲ್ರಿ, ನಾ ಪಂಚಾಂಗ ಕೇಳಿಲ್ಲ. ಡೇಟ್ ಕೊಟ್ರಿ. ಅದು ದಯವಿಟ್ಟು ನೀವು ಮೊದಲನೇ ಕೆಲಸ ಏನಂದರೆ, ಇಲ್ಲಿ ನಾವು ಹೆಲ್ತ್ ಆರೋಗ್ಯದ ಬಗ್ಗೆ ಕೇಳ್ತಾ ಇರೋದು, ಎಜುಕೇಷನ್ ಬಗ್ಗೆ ನೀವು ಶಾಸ್ತ್ರ ಜ್ಯೋತಿಷ ಕೇಳೋ ಹತ್ರ ಹೋಗಬೇಕು. ದಯವಿಟ್ಟು ಕ್ಷಮಿಸಿ. ಯಾವ ಕಾರಣಕ್ಕೂ ಇನ್ನೊಂದು ಸಲ ನಕ್ಷತ್ರ ಇದ್ರೆ ಮಾತ್ರ ಕರೆ ಮಾಡಿ ಹೇಳ್ಕೊಡ್ತೀನಿ ಹೊರತು ಎಜುಕೇಷನ್ ಅಂತಕ್ಕಂಥ ವಿಷಯ ಯಾವುದೇ ಕಾರಣಕ್ಕೂ ಶಾಸ್ತ್ರ ಜ್ಯೋತಿಷ ಹೇಳೋ ಹತ್ರ ಸಿಗುತ್ತೆ. ನಮ್ಮದು ಆರೋಗ್ಯದ ವಿಚಾರ ಹೇಳ್ತಾ ಇದ್ದೀನಿ. ಹಾಗೂ ನೀವು ತಿಳ್ಕೊಬೇಕು ಅಂದರೆ ನಕ್ಷತ್ರ ಹೇಳ್ಕೋಬೇಕು. ತಿಳ್ಕೊಂಡು ಕರೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಸೌಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಭಾಗ್ಯ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಸ್ವಾಮಿ. ನಾರಾಯಣ, ಹೇಳಮ್ಮ. ಅದೇ ಮಗಳ ಬಗ್ಗೆ ಕೇಳ್ಬೇಕು ಸ್ವಾಮಿ. ಮಗಳ ನಕ್ಷತ್ರ ಏನು? ಪೂರ್ವಾಷಾಢ ನಕ್ಷತ್ರ. ಎಷ್ಟು ವಯಸ್ಸು? 26. ಏನು ಮಾಡ್ತಿದ್ದಾಳೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. M.Com ಆಗಿದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಓಕೆ, ಈಗ ನಿಮ್ಗೆ ಏನಾಗಬೇಕು? ಅದೇ ಮದುವೆದು. ಮದುವೆ ಅವಳು ಮಾಡ್ಕೊಳ್ಳೋದಾ ನೀವು ಮಾಡೋದಾ? ನಾವು ಮಾಡೋದು. ಕಷ್ಟ ಇದೆಯಲ್ಲ? ಕಷ್ಟ ಇದೆ. ಸ್ವಾಮಿ, ನೀವು ಮದುವೆ ಮಾಡೋದು ಕಷ್ಟ ಇದೆ. ಅವಳು ಮಾಡ್ಕೊಂಡ್ರೆ ಮದುವೆ ಮಾಡ್ಬೋದು. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಅಲ್ವಾ? ಕೇಳಿಸ್ತಿದ್ಯಾ ನಾನು ಹೇಳೋದು? ಕೇಳಿಸ್ತಾ ಇದ್ದೆ ಸ್ವಾಮಿ. ಮದುವೆಯನ್ನ ಅವಳು ಒಪ್ಪಿಕೊಂಡು ಮಾಡ್ಕೊಂಡ್ರೆ ಮಾಡಬಹುದು. ನೀವು ಮದುವೆ ಮಾಡಕ್ ಆಗಲ್ಲ ಅಂತ ಹೇಳ್ತೀನಿ. ಇಲ್ಲ, ನೋಡ್ತಾ ಇದೀವಿ, ಸೆಟ್ ಆಗ್ತಾ ಇಲ್ವಲ್ಲ. ಅದನ್ನೇ ಮತ್ತೆ ಸೆಟ್ ಆಗ್ತಾ ಇಲ್ಲ ಅನ್ನೋದೇ ವಿಚಾರ ನಾನು ಹೇಳ್ತಾ ಇರೋದು. ಸೆಟ್ ಯಾಕೆ ಆಗ್ತಾ ಇಲ್ಲ ಅಂತ ನೀವು ತಿಳ್ಕೊಂಡಿಲ್ವಲ್ಲ ಇನ್ನೂ. ಹೇಳ್ರಿ ಸ್ವಾಮಿ, ಯಾಕೆ ಆಗ್ತಾ ಇಲ್ಲ? ಅಲ್ಲಲ್ಲ, ಒಂದು ವಿಷಯ ತಿಳ್ಕೊಳ್ಳಿ. ಅವಳು ಕೆಲ್ಸಕ್ಕೆ ಹೋಗಿ ಎಷ್ಟೊತ್ತಿಗೆ ರಾತ್ರಿ ಸಂಜೆ ಬರೋದು ಮನೆಗೆ? 6 ಗಂಟೆ ಆಗುತ್ತೆ. 6 ಗಂಟೆ. ಬೆಳಗ್ಗೆ ಹೇಳೋದು ಎಷ್ಟೊತ್ತಿಗೆ? ಬೆಳಗ್ಗೆ 5 ಗಂಟೆಗೆ ಇರೋದು. ಓಕೆ. ಕಾಲು ನೋವು, ಮಂಡಿ ನೋವು ಎರಡರಲ್ಲಿ ಯಾವುದು ಹೇಳಕ್ಕೆ ನಿಮ್ಮ ಮಗಳಿಗೆ ಗೊತ್ತಿದೆ? ಹೇಳಿದಾಳೆ? ಕಾಲು ನೋವಿದೆ. ಯಾವಾಗಿಂದ ತಿಳ್ಕೊಂಡ್ರಿ ಕಾಲು ನೋವಿದೆ ಅಂತ? ಈ 1 ವರ್ಷದಿಂದ. ಓಕೆ. ಮಲಕ್ಕೊಂಡ್ರೆ ನಿದ್ದೆ ಬೇಗ ಬರುತ್ತಾ ಅವಳಿಗೆ? ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಫಸ್ಟ್ ಕೇಳಿ, ನಿದ್ದೆ ಮಲ್ಕೊಂಡ ತಕ್ಷಣ ಬರುತ್ತಾ ಅಂತ ಕೇಳಿ ಗೊತ್ತಾಗತ್ತೆ. ಜೊತೆಗೆ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ವಿಚಾರ ಏನಪ್ಪ ಅಂತಂದರೆ, ಅವಳಿಗೆ ಮೊದಲು ಉಸಿರಾಟದ ವಿಚಾರದಲ್ಲಿ ಬೆಳಗ್ಗೆ ಸಂಜೆ 2 ಟೈಮು ಅವಳ ದೇಹಕ್ಕೋಸ್ಕರವಾಗಿ 26 ವರ್ಷ ಆಗಿದೆಯಮ್ಮ. ಮದುವೆ ಅಂತಕ್ಕಂಥ ವಿಚಾರಕ್ಕೆ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ದೇಹದ ವೈಪರೀತ್ಯ, ದಪ್ಪ ಇದ್ದಾಳ ಸಣ್ಣ ಇದ್ದಾಳ? ಸಣ್ಣ ಇದ್ದಾಳೆ. ಓಕೆ, ಇದನ್ನು ಫಸ್ಟ್ ತಿಳ್ಕೋಬೇಕು ನೀವು. ಏನು ದೇಹದಲ್ಲಿ ಏನು ವೈಪರೀತ್ಯಗಳಿದೆ ಅವಳನ್ನು ಕರ್ಕೊಂಡು ಜೊತೆಲಿ ಕುತ್ಕೋಬೇಕು. ಮುಂದೆ ಕೂರಿಸಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅವಳ ದೇಹದಲ್ಲಿ ಅಂದರೆ ಏನೋ ಆಗೋಗಿದೆ ಅಂತಲ್ಲ, ಕಾಯಿಲೆ ಬಂದಿದೆ ಅಂತಲ್ಲ, ಏನು ತಪ್ಪಾಗ್ತಾ ಇದೆ ಅಂತಕ್ಕಂಥ ವಿಷಯ ಗೊತ್ತಾದಾಗ ಮದುವೆನೂ ಆಗತ್ತೆ. ಸುಮ್ಮನೆ ಮದುವೆ ಮಾಡೋಕ್ಕೆ ಹೋಗಬೇಡಿ. ಪೂರ್ವಾಷಾಢ ಮನಸ್ಸಲ್ಲಿ ಒಂದಿರುತ್ತೆ, ಬಾಯಲ್ಲಿ ಒಂದು ಹೇಳುತ್ತೆ ನಿಮ್ಮ ಹುಡುಗಿ. ನೀವು ಅದನ್ನು ಅರ್ಥ ಮಾಡಿಕೊಂಡು ಹುಡುಕ್ತಾ ಇದ್ದೀನಿ ಅಂದರೆ ಈ ಜನ್ಮದಲ್ಲಿ ಮದುವೆ ಸೆಟ್ ಆಗಲ್ಲ. ಫಸ್ಟು ನಿಮ್ಮ ಮಗಳ ಆರೋಗ್ಯ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ.
ಪೂರ್ವಾಷಾಢ ನಕ್ಷತ್ರದಲ್ಲಿ ದೇಹದಲ್ಲಿ ಏನೇ ವೈಪರೀತ್ಯ ಇದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಬನ್ನಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳೇನಿದ್ರು ಗುರುಗಳ ಹತ್ರ ಮಾತಾಡ್ಬೋದು. ಗುರುಗಳ ಇವತ್ತಿನ ವಿಚಾರಕ್ಕೆ ಬರೋದಾದರೆ ಹೆಣ್ಣು ಮಕ್ಕಳ ಋತು ಸಮಯದ ಸಮಸ್ಯೆಗಳ ಕುರಿತಂತೆ ಮಾತಾಡ್ತಾ ಇದ್ವಿ. ಅಫ್ಕೋರ್ಸ್ ಬೇಕಾದಷ್ಟು ಸಮಸ್ಯೆಗಳಿದೆ. ಇವತ್ತು ಸಿ ಸೆಕ್ಷನ್ ಅನ್ನುವಂಥ ಕಾರಣವನ್ನು ಕೊಡ್ತಾರೆ. ಸಿಸೇರಿಯನ್ ಆಗಿದೆ, ಅದಕ್ಕಾಗಿ ನನಗೆ ಬೆನ್ನೋವು ಜೀವನ ಪೂರ್ತಿ ಅನುಭವಿಸ್ತಾ ಇದ್ದೀನಿ ಅಂತ. ಪರಿಹಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಪರಿಹಾರ ಕ್ರಮಗಳನ್ನು ನೀವು ತಿಳಿಸ್ತಾ ಇದ್ದೀರಿ. ಹಾಗಾಗಿ ಯಾವ ಸೂಚನೆಯನ್ನು ಕೊಡ್ತೀರಿ, ಯಾವ ಸಲಹೆಯನ್ನು ಕೊಡ್ತೀರಿ ಹೆಣ್ಮಕ್ಳಿಗೆ ಅಂತ? ಇಲ್ಲಿ ನಾವು ಇದಕ್ಕೆಲ್ಲ ಒಂದು ಸರಳವಾದ ರೀತಿಯಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗತ್ತೆ. ಹೆಣ್ಣು ಯಾವಾಗಲೂ ಸಮಾಧಾನವಾಗಿರಬೇಕು ಅಂತಕ್ಕಂಥದ್ದು ಎಲ್ರಿಗೂ ಇಷ್ಟ, ಅವಳಿಗೂ ಬೇಕಾಗತ್ತೆ. ಹೌದಾ? ಇವತ್ತು ನಾವು ಮದುವೆ ಮಾಡುವಾಗ ಅರಿಶಿನ ಶಾಸ್ತ್ರ ಮಾಡ್ತೀವಿ. ಮದುವೆಗಷ್ಟೇ ಅದು, ಸರಿನಾ? ಇಲ್ಲ ಇಲ್ಲ, ಮಂಗಳಕರವಾಗಿರ್ತಕ್ಕಂತಹ ಒಂದು ಈ ಅರಿಶಿಣ ಅಂತಕ್ಕಂಥದ್ದು ಹೆಣ್ಣಿಗೆ ತುಂಬ ಔಷಧಿ ಅಂತಕ್ಕಂಥದ್ದು ಇವತ್ತೂ ಕೂಡ ಎಷ್ಟೋ ಜನಕ್ಕೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಗಿದೆ ಆಗಿದೆ. ಅರಿಶಿಣ ಔಷಧಿ ಎಷ್ಟು ಹೆಣ್ಣು ಮಕ್ಕಳು ಸ್ನಾನಕ್ಕೆ ಪ್ರತಿದಿನ ಬಳಸ್ತಾರೆ? ಇಲ್ಲ. ಹಾಗಿದ್ದ ಮೇಲೆ ನೆಮ್ಮದಿ ಮತ್ತು ಆರೋಗ್ಯ ಹೇಗೆ ಬರುತ್ತೆ? ಅಂದರೆ ಅವ್ರು ಹೇಳಿದ್ರೆ ನಾವು ಕೇಳಬೇಕು, ನಾವು ಹೇಳಿದ್ರೆ ಅವ್ರು ಕೇಳಲ್ಲ, ಯಾರೇ ಆಗಿರಲಿ. ಹೌದಾ? ಈಗ ನಾವು ಆರೋಗ್ಯ ಅಂತಕ್ಕಂಥದ್ದು ಗಮನಿಸ್ಕೊಂಡು ಜೀವನದಲ್ಲಿ ಬದುಕಬೇಕಾ, ನಾವು ಬದುಕಬೇಕು, ದುಡ್ಡು ಬೇಕು ಅಂತ ಮಾಡೋದಾದಾಗ ಅರ್ಶಿನ ಯಾವುದು, ಕುಂಕುಮ ಯಾವುದು, ಗಂಧ ಯಾವುದು ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಹೆಣ್ಣಿಗೆ ಯಾವುದೇ ಒಂದು ವಿಚಾರದಲ್ಲಿ ಹಸಿ ಅರ್ಶಿನ ಅಂತ ಬರುತ್ತಮ್ಮ. ಹಸಿ ಅರ್ಶಿನ ಗೊತ್ತಿರಬೇಕು. ಅದನ್ನ ಸ್ನಾನದ ಸಮಯದಲ್ಲಿ ಬಳಸೋದೇ ಆದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ, ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ, ಗಂಟ್ಲಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು, ಉಸಿರಾಟದ ಪ್ರಕ್ರಿಯೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಈ ಹೆಣ್ಣಿಗೆ ಕೆಲವೊಂದು ಮಾನಸಿಕವಾಗಿ ಏನೋ ಒಂದು ರೀತಿ ಕೊರತೆ ಇರುತ್ತೆ. ಅಂದರೆ ನೀರು ಕುಡಿಯೋದು, ನೀರು ಕುಡಿಬೇಕಾ, ನೀರು ಕುಡಿದಿಲ್ವಾ, ಈ ರೀತಿ ಸಾಕಷ್ಟು ಹೆಂಗಸಲ್ಲಿ ಸಮಸ್ಯೆ ಇರುತ್ತೆ. ಅಂದ್ರೆ ಗೊಂದಲಗಳು. ನೀರು ಕುಡಿಯೋಕೆ ಗೊತ್ತಿರಲ್ಲ, ಮರ್ತೋಗಿರುತ್ತೆ. ಇವ್ರು ಯಾವಾಗಲೂ ಒಂದ್ಸಲ ನೀರು ಕುಡಿತಾರೆ. ಇದರಿಂದ ಯೂರಿನ್ ಇನ್ಫೆಕ್ಷನ್ ಟೈಪ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗತ್ತೆ. ಹೌದಾ? ಅದಕ್ಕೆ ಹೆಸರುಗಳು ಬೇರೆ ಬೇರೆ ಕೊಡ್ಬೋದು, ನಂಗೆ ಗೊತ್ತಿಲ್ಲ. ಆದರೂ ಇದು ಹೆಣ್ಣಿಗೆ ಅತಿ ಮುಖ್ಯವಾದದ್ದು. ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಆ ಭಾಗ ಯಾವುದು ತುಂಬಾ ಮುಖ್ಯವಾದದ್ದು ತಾನೆ. ಈಗ ಆ ರೀತಿ ಆಗಿದ್ದಾಗ ಇದು ಎಚ್ಚರಿಕೆ ಕೊಡುತ್ತೆ. ಏನು? ಅರಿಶಿಣ ಬಳಸೋದ್ರಿಂದ ಎಚ್ಚರಿಕೆ ಕೊಡುತ್ತೆ. ನಾನು ಬೆಳಿಗ್ಗೆಯಿಂದ ಏನು ಮಾಡಿದೆ, ಬೆಳಿಗ್ಗೆ ಎಷ್ಟೊತ್ತು ಕೇಳಬೇಕು, ಸಾಯಂಕಾಲ ಎಷ್ಟೊತ್ತು ಮಲ್ಕೋಬೇಕು, ಇದನ್ನೇ ಸೆನ್ಸ್ ಅಂತ ಹೇಳ್ತೀವಿ. ಅಂದರೆ ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಮಂಗಳಕರವಾಗಿರ್ತಕ್ಕಂಥ ಅರಿಶಿಣವನ್ನು ಹೆಣ್ಣು ಪ್ರತಿದಿನ ಸ್ನಾನದಲ್ಲಿ ಬಳಸಲೇಬೇಕು. ಪ್ರಥಮ ಋತುವಾದಾಗ್ಲೂ ಅರಿಶಿನ ಶಾಸ್ತ್ರನೇ ಮಾಡೋದು. ಅಂದ್ರೆ ಈಗ ಮೈಗೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಅಥವಾ ಇಲ್ಲ, ಮುಖ ಭಾಗ ಅಂದ್ರೆ ಮುಖದ ಭಾಗ, ಕುಂಕುಮ ಇಡೋ ಜಾಗಕ್ಕೆ ಮತ್ತೆ ಈ ಕಿವಿಯ ಭಾಗಕ್ಕೆ ಕೆಲವೊಂದು ಈ ರೀತಿ ಮಾಡ್ಕೋತಾರೆ ಅರ್ಶನ. ಆ ರೀತಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೀರು ಹಾಕೊಂಡ್ಬಿಟ್ರೆ ಒಟ್ಟೋಗುತ್ತೆ, ಅರ್ಶನ ಇರಲ್ಲ. ಆದ್ರೆ ಮನಸ್ಸು ಫ್ರೆಶ್ನೆಸ್ ಆಗಿರುತ್ತೆ, ಖುಷಿ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾರು ಅಂತ ಅದು ಅರ್ಥ ಮಾಡಿಸ್ತಾನೆ ಇರುತ್ತೆ. ನಾನು ಯೋಚನೆ ಮಾಡ್ಬೇಕಾ ಬೇಡವಾ, ಇದು ಸರಿನಾ ತಪ್ಪಾ, ಈ ಗೊಂದಲದಿಂದ ಹೊರಗೆ ಬರಬೇಕು ಅಂದ್ರೆ ಪ್ರತಿದಿನ ಅರಿಶಿಣವನ್ನ ಬಳಸ್ತಕ್ಕಂಥ ಅಭ್ಯಾಸ, ಜೊತೆಗೆ ಮಂಗಳವಾರದಲ್ಲಿ ಆದಷ್ಟು ಮಟ್ಟಕ್ಕೂ ನಾವು ಅತಿ ಮುಖ್ಯವಾಗಿ ಏನು ಮಾಡಬೇಕಾಗುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಸುಮಂಗಲಿಯರಿಗೆ ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತಮ್ಮ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಒಂದು ತಪ್ಪು ಏನು ಮಾಡ್ತೀವಿ ಅಂದರೆ ವೈಯಕ್ತಿಕವಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಬಳಸ್ಕೋತೀವಿ ದಾಂಪತ್ಯನ, ಹಾಗೆ ಬಳಸಬಾರ್ದು. ಅದಕ್ಕೆ ಆದ ಒಂದು ಪ್ರತ್ಯೇಕವಾದ ಒಂದು ಶುಕ್ರವಾರ ಅಂತ ಇದೆ. ಆ ಶುಕ್ರವಾರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಸುಗಂಧ ದ್ರವ್ಯಗಳಿಂದ ಸ್ನಾನ ಮಾಡೋದು, ಸುಗಂಧ ದೈವಗಳನ್ನ ಲೇಪನ ಮಾಡ್ಕೊಳ್ಳೋದು, ಇದನ್ನ ಶುಕ್ರವಾರದಲ್ಲಿ ಇಟ್ಟುಕೊಂಡಾಗ ಮದುವೆಯ ಹೆಣ್ಣು ಹೇಗೆ ರೆಡಿಯಾಗಿರುತ್ತೋ ಆ ರೀತಿ ಆ ಶುಕ್ರವಾರ ಬಳಸೋದೇ ಆದರೆ ಅವತ್ತು ಉಪ್ಪು ಇಲ್ಲದ ರೀತಿಯ ಅಂತ ಊಟವನ್ನ ಮಾಡಬೇಕು. ಯಾವಾಗ? ಶುಕ್ರವಾರ. ಉಪ್ಪಿಲ್ಲದ ಊಟ ಯಾವ್ದು ಬೇಕಾದ್ರೂ ಮಾಡೋದು. ಸಕ್ಕರೆ ಹಾಕೋಬಹುದು, ಹಾಲು ಹಾಕೋಬಹುದು, ತುಪ್ಪ ಹಾಕೋಬಹುದು, ಉಪ್ಪು ಬಳಸಬಾರ್ದು. ಯಾಕೆ ಅಂದ್ರೆ ಈ ರೀತಿಯಾದ ಮಾಡಿದಾಗ ಅವರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅವರಿಗೆ ನೆನಪು ಬರುತ್ತೆ, ನಾನು ಇದನ್ನ ಮಾಡ್ಕೊಂಡೆ ಚೆನ್ನಾಗಿರ್ತೀನಿ. ಜೊತೆಗೆ ಆ ಒಂದು ಮಾದರಿಯಾಗಿ ಅದೇ ಗಂಡನಾದವನು ಕಣ್ಣಲ್ಲಿ ಹೆಣ್ಣನ್ನ ನೋಡಿದ್ರೆ ಶುಕ್ರವಾರ ದಿವಸ ಎಷ್ಟು ಖುಷಿ ಆಗಲ್ಲ.
ಹೌದಾ? ನಾವು ಯಾವುದೋ ರಿಸೆಪ್ಷನ್ಗೆ ಹೋದಾಗ ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ, ಮನೆಯಲ್ಲಿ ಗಂಡನ ಎದುರುಗಡೆ ಯಾಕೆ ಹೀರೋಯಿನ್ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಆಗ್ಬೇಕಲ್ವಾ? ಖಂಡಿತ ಖಂಡಿತ. ಆ ಮನುಷ್ಯ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜೀವನ, ದಾಂಪತ್ಯ ಅಂತಕ್ಕಂಥ ಆ ಮನುಷ್ಯನಿಗೆ ಎಷ್ಟು ಖುಷಿ ಆಗಲ್ಲ? ಎಲ್ಲೋ ಸಿನಿಮಾ ನೋಡ್ಕೊಂಡು ಸೀರಿಯಲ್ ನೋಡಿಕೊಂಡು ನಾವು ಖುಷಿ ಪಡೋ ಬದಲು ಮನೇಲಿರ್ತಕ್ಕಂಥ ದಾಂಪತ್ಯದಲ್ಲಿ ಖುಷಿ ಪಡ್ತಕ್ಕಂಥ ವಿಚಾರ ಇರಬೇಕಾದ್ರೆ ಮಂಗಳವಾರ ಶುಕ್ರವಾರ ಯಾವ ರೀತಿ ಬಳಸಬೇಕು ಅಂತ ಹೆಂಗಸರು ತಿಳ್ಕೊಳ್ಳೋದೇ ಆದ್ರೆ ಅಮ್ಮ ಒಳ್ಳೆ ಮಾಹಿತಿ ಕೊಡ್ಬೋದು. ಮಂಗಳವಾರ ಏನು, ಶುಕ್ರವಾರ ಏನು, ಇಷ್ಟು ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಆದರೆ ಪ್ರಯತ್ನ ಹೇಳ್ಕೊಡೋಣ, ಆದಷ್ಟು ತಿಳಿಸ್ತಾ ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರು ಅಂದಾಗ ಋತುಮತಿಯ ಸಂದರ್ಭದಿಂದ ಹಿಡಿದು ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀಪಾಳ.